वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं तद्वेदान्तप्रवक्तारं सदा स्वान्ते स्मराम्यहं गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। ओं नमो ब्रह्मादिभ्यो ब्रह्म विद्या संप्रदाय कर्तृभ्यो ओं च ऋषिभ्यो नमो महाभ्यो नमो गुरुभ्यः। ओं शांति शांति शांति। जय श्रीराम। थैंक यू सर। ಇವರ ಆಶೀರ್ವಾದ ತಗೊಂಡು ನಾವು ಇವತ್ತು ಶಾಂಕರ ವೇದಾಂತ ಸೌರಭದಲ್ಲಿ ಸ್ಟಡಿ ಗ್ರೂಪ್ ಇದೆ, ಎರಡನೇ ಪ್ರಕರಣ ಪೇಜ್ ನಂಬರ್ 31ರಿಂದ ಮಾಡಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಇವತ್ತು ಅಂತ. ಇಲ್ಲಿ ಮುಖ್ಯವಾಗಿ ಭ್ರಮ ಜಿಜ್ಞಾಸೆ ಮುಗಿಸಿದ್ದಾಯಿತು ಮೊದಲನೇ ಪ್ರಕರಣ. ಎರಡನೇದರಲ್ಲಿ ಸಾರ್ವತ್ರಿಕ ಪೂರ್ಣಾನುಭವ, ಪೂರ್ಣವಾಗಿ ಮೂರು ಅವಸ್ಥೆಗಳನ್ನು ಹೇಗೆ ನೋಡಬೇಕು, ಅವುಗಳಲ್ಲಿ ಆಯಾ ಅವಸ್ಥೆಗಳಿಂದಲೇ ನಾವು ಪರೀಕ್ಷೆ ಮಾಡಿ ನಿರ್ಣಯ ತಗೋಬೇಕು, ಜಡ್ಜ್ಮೆಂಟ್, ಅದೆಲ್ಲ ಹೇಳಿದ್ದಾಯಿತು. ಇನ್ನು ಮೂರನೇ ಪ್ರಕರಣದಲ್ಲಿ ನಮ್ಮ ಸಾಕ್ಷಿ ಸ್ವರೂಪವನ್ನು ಗುರುತಿಸುವುದು ಹೇಗೆ, ಇದು ತುಂಬ ಇಂಪಾರ್ಟೆಂಟ್. ಇದೇನಾದರೂ ನಮಗೆ ಗುರುತಿಸೋದಕ್ಕೆ ಬರಲಿಲ್ಲ ಅಂದರೆ ವೇದಾಂತ ಅರ್ಥನೇ ಆಗೋದಿಲ್ಲ. ಇಮ್ಯಾಜಿನ್ ಮಾಡ್ಕೋಬೇಕು, ಕರ್ಮಕಾಂಡ ಉಪಾಸನ ಕಾಂಡದ ಥರ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ಹಿಂದೆ ವಿದಿತ ಅವಿದಿತ, ವ್ಯಕ್ತ ಅವ್ಯಕ್ತ ಅಂತ ಹೇಳಿದರು. ಸೊ ಮೂರು ಅವಸ್ಥೆಗಳನ್ನ ಎರಡು ಅವಸ್ಥೆಗಳಾಗಿ ಮಾಡಿದ್ರು, ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ ಅಂತ. ಸೊ ಆ ಕಾರಣವೇ ಕಾರ್ಯವಾಗಿ ತೋರ್ತಾ ಇದೆ. ಗಾಢನಿದ್ರೆಯಲ್ಲಿ ಕಾರಣವಾಗಿರುತ್ತೆ, ಅದು ದೃಶ್ಯ ಪ್ರಪಂಚದಲ್ಲಿ ಕಾರ್ಯವಾಗಿ ತೋರುತ್ತೆ ಅಂತ ಹೇಳಿದ್ರು. ಅಲ್ಲಿ ಕಾರಣವಾಗಿದ್ದಾಗ ಅದು ಬೀಜ ರೂಪದಿಂದ ಅಥವಾ ಅವ್ಯಕ್ತ ರೂಪದಿಂದ ಇರುತ್ತೆ ಅಂತ ಹೇಳಿದ್ರು. ಅದೇ ಕಾರಣವಾಗಿ ಕಾರ್ಯವಾಗಿ ತೋರುತ್ತೆ ಅನ್ನೋದು ಹೇಳಿದ್ರು. ಇವಾಗ ಮುಂದಕ್ಕೆ ಹೋಗೋಣ. ತೋರುವುದು ಅಡಗುವುದು ಅಂತ ಹೇಳ್ತಾರೆ. ಯಾವುದಕ್ಕೆ ಹೇಳ್ತಾರೆ ತೋರೋದು ಅಡಗೋದು? ಯಾವುದಕ್ಕೆ ಹೇಳ್ತಾರೆ? ಕಲ್ಪನಾ, ಇದು ಪ್ರತಿಭಾ, ಕಲ್ಪನಾ ಯಾರಾದರೂ ಹೇಳಿ. ತೋರುವುದು ಅಡಗುವುದು ಹೇಳ್ತೀರಮ್ಮ ಕಲ್ಪನಾ? ಅಂದ್ರೆ ಡೂಪ್ಲಿಕೇಟ್ ನಾನು, ಅಡಗಿರೋದುಂಡೆ ಆತ್ಮ ಅಲ್ವ? ಇನ್ಯಾರಾದರೂ ಆ್ಯಡ್ ಮಾಡಿ. ಎಚ್ಚರ ಕನಸಲ್ಲಿ ತೋರುತ್ತೆ. ಪ್ರತಿಭಾ ಹೇಳಿ, ಏನು ಹೇಳ್ತಾ ಇದ್ದೇನೆ? ಅದೇ ಸರ್, ಎಚ್ಚರದಲ್ಲಿ ತೋರುತ್ತೆ, ಕನಸಿನಲ್ಲೂ ತೋರುತ್ತೆ. ಆದ್ರೆ ಅಡಗೋದು ಅಂತ ನಾವು ಎಚ್ಚರದ ಇದು ಪ್ರಾಮಿನೆನ್ಸ್ ಕೊಟ್ಬಿಟ್ಟು ಅದನ್ನ ಹೇಳ್ತೀವಿ. ಹೇಳಿ ಕೃಷ್ಣಮೇಣಿ ಅವರು ಏನು ಹೇಳ್ತಾರೆ? ಎಚ್ಚರ ಕನಸು ಎರಡರಲ್ಲೂ ತೋರ್ತಾ ಇರುತ್ತೆ ಸರ್. ಅದೇ ದರ್ಶನ ವೃತ್ತಿ ಅಥವಾ ದೃಶ್ಯ ಪ್ರಪಂಚ ಅಂತ. ಅಡಗೋದು ಅಂದ್ರೆ ಏನೂ ಇರೋದಿಲ್ಲ ಸರ್ ಅಲ್ಲಿ, ಅದನ್ನ ಅಡಗೋದು ಅಂತಾರೆ ಸರ್. ಅದು ಗಾಢನಿದ್ರೆ ಅನುಭವ ಅಷ್ಟೇ. ತೋರುವುದು ಅಡಗುವುದು ಇದು ನಾವು ಸ್ವಲ್ಪ ಕುಲಕರ್ಣಿ ಸ್ವಾಮಿಗಳು ಇದನ್ನು ತುಂಬ ಉಪಯೋಗಿಸ್ತಾರೆ. ನಾವು ಅದನ್ನು ತಿಳ್ಕೊಂಡಿದ್ರೆ ಒಳ್ಳೆಯದು. ಮತ್ತು ಇದು ಅದು ಅಂತಾರೆ. ಇದು ಅಂದರೆ ಯಾವುದು, ಅದು ಅಂದರೆ ಯಾವುದು? ಕೆಲವು ಸಾರಿ ಇವುಗಳನ್ನ ಉಪಯೋಗಿಸ್ತಾರೆ. ಯಾವುದಮ್ಮ ಕಲ್ಪನಾ? ಇದು ಅಂದರೆ ಯಾವುದು, ಅದು ಅಂದರೆ ಯಾವುದು? ಇದು ಅಂದ್ರೆ ಎಚ್ಚರ ಕನ್ಸುಗೆ,
ಆತ್ಮ ಅಂದರೆ ಸ್ವರೂಪಕ್ಕೆ. ಅದು ಅಂತಂದರೆ ಆತ್ಮನಿಗೆ, ನನ್ನ ನಿಜವಾದ ಸ್ವರೂಪಕ್ಕೆ. ಇದು ಅಂದರೆ ಅನಾತ್ಮಕ್ಕೆ. ಎಚ್ಚರ, ಕನಸು, ನಿದ್ದೆ ಮೂರು ಅನಾತ್ಮವೇ. ಮೂರಕ್ಕೂ ಸೇರಿಸಿ ಹೇಳ್ತಾರೆ ಅನ್ನೋದು ಗೊತ್ತಾಯಿತು. ಈಗ ನಾನು ತಾನು ಅಂತ ಹೇಳ್ತಾರೆ. ಯಾವುದಕ್ಕೆ ಕಲ್ಪನಾ? ನಾನು ತಾನು. ನಾನು ಅಂದರೆ ಯಾವುದು? ತಾನು ಅಂದರೆ ಯಾವುದು? ತಾನು ಅಂದ್ರೆ ಆತ್ಮ ಸ್ವರೂಪ, ನಾನು ಅಂದ್ರೆ ಅನಾತ್ಮ ಶರೀರ. ಯಾವುದಮ್ಮ? ತಾನು ಅಂದ್ರೆ ಆತ್ಮ ಸ್ವರೂಪ, ಕರೆಕ್ಟ್. ನಾನು ಅಂದರೆ ನಾನು ಅಂದ್ರೆ ಡೂಪ್ಲಿಕೇಟ್ ಆಗಿದೆ. ಕರೆಕ್ಟ್, ಅಷ್ಟೇ. ಸೊ ನಾನು ಅಂತಂದರೆ ಇಲ್ಲಿ ಡೂಪ್ಲಿಕೇಟ್ ಆಗಿ, ತಾನು ಅಂತಂದರೆ ಹಾಗೆ. ಆದರೆ ನಾವು ಹೆಂಗೆ ಉಪಯೋಗಿಸ್ತೀವಿ? ಇನ್ನು ಸುಲಭವಾಗಿ ಕನ್ಫ್ಯೂಷನ್ ಇರದೇ ಇರೋಂಗೆ ನಾವು ಹೆಂಗೆ ಹೇಳ್ತೀವಮ್ಮ ಕಲ್ಪನಾ? ಇದನ್ನ ನಾವು ಸಾಕ್ಷಿ ನಿಜವಾದ ನಾನು ಡೂಪ್ಲಿಕೇಟ್ ಆಗಿರ್ತೀವಿ. ಹೌದು, ನಾವು ಡೂಪ್ಲಿಕೇಟ್ ಐ, ಒರಿಜಿನಲ್ ಐ ಅಂತ ಉಪಯೋಗಿಸ್ತೀವಿ. ಇಲ್ಲಿ ಇದ್ದಿದ್ದು ಕ್ಲಿಯರ್ ಆಗಿದೆ, ಕನ್ಫ್ಯೂಷನ್ ಇರಲ್ಲ. ತಾನು ನಾನು ಸ್ವಲ್ಪ ಹೆಚ್ಚು ಕಡಿಮೆ ಇಷ್ಟು ನಾವು ತಿಳ್ಕೊಂಡು ಈಗ ಮುಂದಕ್ಕೆ ಹೋಗೋಣ. ಗುಡ್, ನಿಮ್ಗೆ ಅದಕ್ಕೂ ಗೊತ್ತಿದೆ ಅಂತ ಆಯಿತು ಇದೆಲ್ಲ. ಈಗ ಗಾಢನಿದ್ರೆಯಲ್ಲಿದ್ದಾಗಲೇ ಇನ್ನು ಯಾವ್ಯಾವ ಅವಸ್ಥೆಗಳಲ್ಲಿ ನಮಗೆ ಹಾಗೇ ಇರುತ್ತೆ? ಇನ್ನು ಯಾವ್ಯಾವ ಅವಸ್ಥೆಗಳು? ಗಾಢನಿದ್ರೆ, ಇವಾಗ ಎಚ್ಚರ, ಕನಸು, ದೃಶ್ಯ ಪ್ರಪಂಚ. ಈಗ ಗಾಢನಿದ್ರೆ ಅವಸ್ಥೆ ಥರ ಇನ್ಯಾವ ಅವಸ್ಥೆಗಳಲ್ಲಿ ಅದೇ ಥರ ಇರುತ್ತೆ? ಕಲ್ಪನಾ ಹೇಳಕ್ಕೆ ಬರುತ್ತಾ? ಕೋಮಾಗ ಹೋದಾಗ, ಕರೆಕ್ಟ್. ಅನ್ಸುತ್ತೆ. ಆಮೇಲೆ ಈ ಫಿಟ್ಸ್ ಇದೆಲ್ಲ ಬರುತ್ತಲ್ಲ, ಫಿಟ್ಸ್ ಹುಚ್ಚ ಅಲ್ಲ ಸರ್, ಫಿಟ್ಸ್ ಬರುತ್ತಲ್ಲ ಸರ್. ಓ, ಫಿಟ್ಸ್ ಕರೆಕ್ಟ್. ಹಾಂ ಹೇಳಿಮ್ಮ, ಫಿಟ್ಸ್ ಕರೆಕ್ಟ್. ಕೋಮಾ, ಆಮೇಲೆ ಇನ್ನು ಯಾರಾದರೂ ಆ್ಯಡ್ ಮಾಡಿ. ಮರಣ, ಸಮಾಧಿ. ಹಾಂ, ಮರಣ, ಸಮಾಧಿ, ಮಹಾಪ್ರಳಯ ಅಂತಾರಲ್ಲ ಸರ್, ಅದು ಎಲ್ಲ ಅದಕ್ಕೂ ನಮ್ಗೆ ಈ ಗಾಢನಿದ್ರೆ ಅನುಭವನೇ ಬರುತ್ತೆ ಸರ್. ಹೌದು. ಇನ್ನು ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಇವೆಲ್ಲನೂ ಅದೇ. ಅಸಂಪ್ರಜ್ಞತ ಸಮಾಧಿ, ಮತ್ತು ಇವ್ರ ಕಲ್ಪನೆ ಹೇಳ್ದಂಗೆ ಮೂರ್ಛೆ, ಇವು ಆಗುತ್ತೆ. ಆಮೇಲೆ ಕೋಮಾ ಎಲ್ಲನೂ ಆಗುತ್ತೆ. ಹೀಗೆ ಮಹಾಪ್ರಳಯಾದಿಗಳು ಇವೆಲ್ಲ ಒಂದೇ ಅವಸ್ಥೆ ಇವೆಲ್ಲ. ಆದ್ದರಿಂದ ಇಲ್ಲಿ ಇವಿಷ್ಟನ್ನೂ ಕೂಡ ಅವಿದಿತ. ಹಾರೋದು, ತೋರೋದು, ಹಾರೋದು ಅಂತ ಹೇಳ್ಬೋದು ಇದಕ್ಕೆ. ಹಾಗೆ ಇಷ್ಟಂತೂ ನಮಗೆ ಗೊತ್ತಾಯಿತು. ಈಗ ಗಾಢನಿದ್ರೆಯಲ್ಲಿ ಈ ಪ್ರಪಂಚ ವ್ಯವಹಾರದ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ ಎಲ್ಲಿರುತ್ತೆ? ಇವಾಗ ನಾವು ಮಲ್ಕೊಂಡ್ಬಿಡ್ತೀವಿ, ಈ ಪ್ರಪಂಚ ಎಲ್ಲಿರುತ್ತೆ? ಎಲ್ಲಿರುತ್ತಮ್ಮ? ನಾವು ಮಲ್ಕೊಂಡ್ಬಿಡ್ತೀವಿ, ಅವಾಗ ಈ ಪ್ರಪಂಚ, ಈ ದರ್ಶನ ಪ್ರಪಂಚ, ದರ್ಶನ ವೃತ್ತಿ ಅಂತೀವಲ್ಲ, ಎಲ್ಲಿರುತ್ತೆ? ಇನ್ಯಾರಾದರೂ ಹೇಳಿ. ಪ್ರತಿಭಾ? ಬೀಜರೂಪದಿಂದ ಗಾಢನಿದ್ರೆಯಲ್ಲಿ ಇರುತ್ತೆ ಅಂತ ಅಧ್ಯಾರೋಪ ಮಾಡ್ತೀವಿ. ಬೀಜರೂಪದಿಂದ ಇರುತ್ತೆ ಅಂತ ಹೇಳ್ತಾರೆ. ಹೋಗಲಿ, ನಿಜವಾಗ್ಲೂ ನಾವು ಮಲ್ಕೊಂಡಾಗ ಈ ದೃಶ್ಯ ಪ್ರಪಂಚ ಎಲ್ಲ ಬಂದು ಗಾಢನಿದ್ರೆಯಲ್ಲಿ ಬೀಜರೂಪದಲ್ಲಿ ಬಂದು ಸೇರಿಕೊಳ್ಳುತ್ತಾ? ವ್ಯವಹಾರ ದೃಷ್ಟಿಯಿಂದ ಹೇಳ್ತಾರೆ, ಪಾರಮಾರ್ಥ ದೃಷ್ಟಿಯಿಂದ ಹೇಳ್ರಿ ನೋಡೋಣ, ಆಗುತ್ತಾ? ಯಾಕೆ, ಹೇಗೆ? ಹಾಂ, ಕರೆಕ್ಟ್ ಕಲ್ಪನೆ. ಹೆಂಗೆ? ಪರಮಾರ್ಥ ಚಿಂತಾಮಣಿ ಸ್ವಾಮಿಗಳು ಇದಕ್ಕೊಂದು ಎಕ್ಸಾಂಪಲ್ಲು ಕೊಡ್ತಾರೆ. ಯಾವುದು? ಹೇಗೆ? ಯಾರಾದರೂ ಕೊಡಿ. ಹಾವು ಹುತ್ತದೊಳಗೆ ಹೋದಂಗೆ ಹೋಗಿ ಆಮೇಲಿಂದ ಈಚೆಗೆ ಬರುತ್ತಾ ಎಚ್ಚರ ಆದ ತಕ್ಷಣ ಅಂತ. ಈಗ ನಾವು ಹುತ್ತ ನೋಡ್ತಾ ಇರ್ತೀವಿ, ಹಾವು ಹೊರಗಡೆಯಿಂದ ಹೋಗಿ ಹುತ್ತದೊಳಗಡೆ ಹೋಗೋ ಹಾಗೆ ನಾವು ಮಲ್ಕೊಂಡ್ರೆ ಈ ಪ್ರಪಂಚ ಹಾವು ಹುತ್ತದ ಒಳಗಡೆ ಹೋಗೋ ಹಾಗೆ
ನಮ್ಮ ನಿದ್ದೆ ಒಳಗಡೆ ಬಂದು ಸೇರ್ಕೊಳ್ಳೋದು ನಮಗೇನಾದರೂ ಅನುಭವ ಇದೆಯಾ? ಎದ್ದ ಮೇಲೆ ಆ ಹುತ್ತದಿಂದ ಹಾವು ಹೊರಗಡೆ ಬರೋ ಹಾಗೆ ಈ ಪ್ರಪಂಚ ಎದ್ದು ಬಂದಿದ್ದು ನನ್ನ ಅನುಭವದಲ್ಲಿ ಇದೆಯಾ? ಇಲ್ಲ. ಅದಕ್ಕೋಸ್ಕರ ಅದು ವ್ಯವಹಾರ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ. ಅಲ್ಲಿ ಅವನು ಕೇಳ್ತಾನೆ, ಅಲ್ಲಪ್ಪ ನಾನೊಬ್ಬ ಟ್ರೈನಲ್ಲಿ ನಾನೊಬ್ಬ ಮಲ್ಕೊಂಡ್ಬಿಡ್ತೀನಿ, ಮಿಕ್ಕಿದವರು ಎದ್ದಿರ್ತಾರೆ. ನಾನು ಮಲ್ಕೊಂಡ್ಬಿಟ್ರೆ ನನಗೆ ಪ್ರಪಂಚ ಇಲ್ಲ ಅಂದರೆ ಬೇರೆಯವ್ರ ಪ್ರಪಂಚ ಇಲ್ವಾ? ಅವ್ರು ಇಳಿತಾರೆ, ಕಾಫಿ ಕುಡಿತಾರೆ, ಕೆಲವರು ಸ್ಟೇಷನ್ನಲ್ಲಿ ಇಳಿತಾರೆ, ಕೆಲವರು ಹತ್ತುತ್ತಾರೆ, ಟೀ ಮಾರೋರು ಬರ್ತಾರೆ, ಪ್ರಪಂಚ ಚೆನ್ನಾಗಿ ತೋರ್ತಾ ಇರ್ತಲ್ಲ. ನಾನೊಬ್ಬ ಮಲ್ಕೊಂಡ್ಬಿಟ್ರೆ ಅದು ಬಂದು ನನ್ನ ಒಳಗಡೆ ಸೇರ್ಕೊಂಡ್ಬಿಡ್ತು ಅಂತ ಹೇಳೋದು ನ್ಯಾಯವೋ ಅಂತ ಕೇಳ್ತಾನೆ. ಅದು ವ್ಯವಹಾರದ ದೃಷ್ಟಿಯಿಂದ ಕೇಳಿದ್ರೆ ಕರೆಕ್ಟ್ ಅನಿಸುತ್ತೆ. ಆದರೆ ಪಾರಮಾರ್ಥ ದೃಷ್ಟಿ ಹಿಂಗೆಲ್ಲ ಏನಿಲ್ಲ. ನಮ್ಮ ಅನುಭವದಲ್ಲಿ ಇದೆಯಾ? ಇಲ್ಲ. ಇಷ್ಟು ತಿಳ್ಕೊಂಡಿದ್ರೆ ಸಾಕಷ್ಟೇ. ಸೊ ನಿರ್ವಿಕಲ್ಪ ಅನುಭವ, ಅಸಂಪ್ರಜ್ಞತ ಸಮಾಧಿ, ಮೂರ್ಛೆ, ಇವೆಲ್ಲ ಇವನ್ ಏನಂತ ಕರೀತಾರೆ? ಯಾವ ಅನುಭವ ಅಂತ ಕರೀತಾರೆ? ಇವುಗಳನ್ನ ವೈಯಕ್ತಿಕ ಅನುಭವ ಅಂತ ಕರೀತಾರ, ಸಾರ್ವತ್ರಿಕ ಅನುಭವ ಅಂತ ಕರೀತಾರೆ? ಕಲ್ಪನಾ, ಸಾರ್ವತ್ರಿಕ ಪೂರ್ಣ ಅನುಭವ. ಇದು ಮೂರ್ಛೆ, ಮರಣ ಇದು ಮೂರ್ಛೆ ತಗೊಳ್ರಿ, ಕೋಮ ತಗೊಳ್ರಿ, ಸಮಾಧಿ ತಗೊಳ್ರಿ, ಕುಂಡಲಿನಿ ಜಾಗ್ರತೆ ತಗೊಳ್ರಿ, ಇವೆಲ್ಲ ಸಾರ್ವತ್ರಿಕ ಅನುಭವ ಅಂತ ತಗೊಂತಾರ? ಇಲ್ಲ ಸರ್, ಅದು ವೈಯಕ್ತಿಕ ಅನುಭವವಾಗಿ ತಗೊಳ್ತಾರೆ. ಸಾರ್ವತ್ರಿಕ ಅನುಭವ ಯಾವ್ದು ತಗೋಬಹುದು? ಸಾರ್ವತ್ರಿಕ ಅನುಭವ? ಆಮೇಲೆ ಅದೊಂದೇನಾ ಸಾರ್ವತ್ರಿಕ ಅನುಭವ ತಗೋಬೇಕಾದ್ರೆ? ಇನ್ಯಾವ್ಯಾವುದು? ಎಚ್ಚರ, ಕನಸು, ನಿದ್ರೆ 3 ಸಾರಿ ಎಲ್ಲಾರ್ಗೂ ಆಗುವಂಥದ್ದು. ಆಯಿತು. ಮತ್ತು ಇನ್ಯಾವ್ಯಾವುದು? ಅವು ಬಿಟ್ಟರೆ ಕರೆಕ್ಟ್. ಎಚ್ಚರ, ಕನಸು, ನಿದ್ದೆ ಸಾರ್ವತ್ರಿಕ. ಆಗ್ಬಿಟ್ರೆ ಇನ್ಯಾವ್ಯಾವುದು? ಅಷ್ಟೇನ ಹೇಳಕ್ ಬರೋದು ವ್ಯವಹಾರದಲ್ಲೇ? ಬೇರೆ ಎಕ್ಸಾಂಪಲ್ಸ್ ಕೊಡಕ್ ಬರಲ್ವಾ? ಆ ಪ್ರಳಯ, ನಿತ್ಯ ಪ್ರಳಯ ಅಂತ ರಾತ್ರಿ ಮಲ್ಕೋತೀವಲ್ಲ, ಅದು ನಿತ್ಯ ಪ್ರಳಯ ಅಷ್ಟೇ ಸರ್. ಇನ್ಯಾವ್ದಿದೆ? ಈ ಕಣ್ಣಿಂದ ನೋಡ್ತೀನಿ, ನಾನು ಕಣ್ಣಿಂದ ನೋಡೋದಕ್ಕೆ ಕಣ್ಣು ಉಪಯೋಗಿಸ್ತೇನೆ, ಬೇರೆಯವ್ರ ಕಿವಿಯಿಂದ ಉಪಯೋಗಿಸ್ತಾರೇನೋ? ಸ್ವಾಮಿಗಳು ಹೇಳಿದ್ದಾರೆ, ನೋಡೋದು, ಕೇಳೋದು, ಮುಟ್ಟೋದು, ಮೂಸೋದು ಎಲ್ಲ ಪ್ರತಿಯೊಂದು ಸಾರ್ವತ್ರಿಕ ಅನುಭವ. ಹಾಗೆ ನಡೆಯೋದಕ್ಕೆ ಕಾಲು ಉಪಯೋಗಿಸ್ತೀವಿ, ಅಫ್ಕೋರ್ಸ್ ಕುಂಟ್ರು ಕೈ ಉಪಯೋಗಿಸ್ತಾರೆ, ಅದು ಬೇರೆ. ಬಟ್ ನೋಡೋದಕ್ಕೆ ಕಣ್ಣು, ವಾಸನೆಗೆ ಮೂಗು, ಇದು ಸಾರ್ವತ್ರಿಕ. ಸೊ ಈಗ 2 + 2 4 ಎಲ್ಲಿ? ನೀವು ಚೈನಾಗೆ ಹೋಗ್ಬಿಟ್ಟು 2 + 2 ಅಂತಂದರೆ ಅದು ಬೇರೆ ಹೇಳ್ರಿ ನೋಡೋಣ, ಯಾರಾದ್ರು ನಂಬ್ತಾರೆ ನೋಡೋಣ, ಯಾವ ದೇಶಕ್ಕೆ ಬೇಕಾದರೂ ಹೋಗಿ. ಇದು ಸಾರ್ವತ್ರಿಕ. ಹಾಗೆ ಒಂದು ಸರ್ಕಲ್ ಹಾಕ್ತೀರಾ, 360 ಡಿಗ್ರಿ ಇರುತ್ತದು, ಅದು ಅಷ್ಟೇ. ಹೀಗೆ ಇವೆಲ್ಲವೂ ಕೂಡ ಸಾರ್ವತ್ರಿಕವೇ. ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್, ಇಲ್ಲಿ ಈ ಗಾಢ ನಿದ್ರೆಯನ್ನು ತಮೋಗುಣದ ಸ್ವರೂಪ ಅಂತ ಕರೀತಾರೆ. ಸರಿಯಾ? ಈ ಗಾಢ ನಿದ್ರೆಯನ್ನು ಪ್ರತಿಭಾ ತಮೋಗುಣ ಸ್ವರೂಪ ಗಾಢ ನಿದ್ರೆ ಅಂತಾರೆ. ಸರಿಯಾ? ಇಲ್ಲ ಸರ್, ತಮೋಗುಣ ಅಲ್ಲ ಅದು. ಗಾಢ ನಿದ್ರೆ ಬಂದು ಜ್ಞಾನ ಅಂತಾನೆ ಹೇಳ್ಬೇಕು. ಮತ್ತೆ ನಿರಾಕಾರ ಸ್ವರೂಪ ಆತ್ಮನಾಗಿರ್ತಾನೆ. ಅದನ್ನು ತಮೋಗುಣ ಅಂತ ಕರೀತಾರಲ್ಲ, ಯಾಕೆ ಈ ಕರೆಯೋದು? ಯಾವ ದೃಷ್ಟಿಯಿಂದ ಕರೀತಾರೆ? ಅದರಲ್ಲಿ ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ, ಉಪಯೋಗ ಇಲ್ಲ, ವ್ಯವಹಾರ ಮಾಡಕ್ಕಾಗಲ್ಲ, ಆ ತರ ಅನ್ಬಿಟ್ಟು ತಮಗುಣ ಅಂತ ಹೇಳ್ತಾರೆ. ಉಪಯೋಗ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ವೇದಾಂತಿಗಳು ಒಬ್ಬರು ಬಿಟ್ಟು. ಜ್ಞಾನ ಸ್ವರೂಪದಲ್ಲಿ ಇರ್ತೀವಿ. ಎಚ್ಚರದ ಅನುಭವದಿಂದ ಹೇಳ್ತಾರೆ. ಕಲ್ಪನಾ ಏನೋ ಹೇಳ್ತಾ ಇದ್ದೀನಿ. ಎಚ್ಚರದ ಅನುಭವ ಅಂತ ಹೇಳಿದ್ರೆ
ಯಾವುದನ್ನ? ಎಚ್ಚರದಲ್ಲಿ ಆ ತರ ಹೇಳಿ ತಮೋಗುಣ ಅಂತ ಕಾಣುತ್ತೆ, ತಮೋಗುಣ ಅಂತ ಎಚ್ಚರದಲ್ಲಿ ಹೇಳೋದು. ಸರಿ. ವಸಂತ ಏನೋ ಹೇಳ್ತಾ ಇದ್ದೀರಿ, ಹೇಳಿ. ಅದೇ ಸರ್, ಎಚ್ಚರದ ದೃಷ್ಟಿಯಿಂದ ನಾವಲ್ಲಿ ತಮೋಗುಣ ಅಂತ ಹೇಳ್ತೀವಿ ಅಷ್ಟೇ ಸರ್. ಅಲ್ಲಿ ಆತ್ಮನಾಗಿರ್ತೀವಿ ಸರ್. ಅಷ್ಟೇ. ಎಚ್ಚರದಿಂದ ಯಾಕೆ ಹೇಳ್ಬೇಕಂತ ತಮೋಗುಣ ಅಂತ? ಆದ್ರೆ ನಾವಲ್ಲಿ ಏನು ಮಾಡೋದಿಲ್ಲ, ಸುಮ್ಮನೆ ಮಲ್ಕೊಂಡಿರ್ತೀವಿ, ಏನು ಕೆಲಸ ಇರೋದಿಲ್ಲ, ಅದು ತಮೋಗುಣ ಅಂತ. ಎಚ್ಚರ ಆದ್ಮೇಲೆ ನಾವಿನ್ನು ಮಲ್ಕೊಂಡು ಒಳ್ಳಾಡ್ತಾ ಇದೆ, ಅದು ತಮೋಗುಣ ಸರ್. ಅದೇ ಗಾಢ ನಿದ್ದೆ ಅನುಭವ ತಮೋಗುಣ ಅಲ್ಲ ಸರ್. ಹಾಗಲ್ಲ. ಕುಲಕರ್ಣಿ ಸ್ವಾಮಿಗಳು ನಮಗೆ ಇದು ಡೆಮೋ ಮಾಡಿ ತೋರಿಸಿ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಈಗ ನಾನು ನಿದ್ದೆ ಮಾಡಿಲ್ಲ, ತುಂಬ ಮಧ್ಯಾಹ್ನ ಮಲಗಲಿಲ್ಲ, ರಾತ್ರಿ 1 ಗಂಟೆ 2 ಗಂಟೆ ಆಗಿದೆ, ಏನೋ ಕೆಲಸದಿಂದ ಮಲಗೋಕ್ಕಾಗಲಿಲ್ಲ. ಏನಾಗುತ್ತೆ ಅವಾಗ? ಏನಾಗುತ್ತೆ ಅಂತ ಆಕಳಿಸ್ತೀನಿ. ಏನದು? ತಮೋಗುಣ ಸೂಚನೆ. ಎಲ್ಲಿ? ಎಚ್ಚರದಲ್ಲಿ. ಈಗ ಹೇಳ್ತೀನಿ, ಎದ್ದಿದ ತಕ್ಷಣ ಏನು ಮಾಡ್ತಾರೆ ಎಲ್ಲರೂ? ಅಂತ ಆಕಳಿಸ್ತಾರೆ, ಆಮೇಲೆ ಹಿಂಗೆ ಕೈ ಮುರಿತಾರೆ, ಒಬ್ಬ ಅಂತ. ನೋಡಿದ್ದೀರ ಹಳ್ಳಿಲಿ? ನಾವುಗಳು ಅಷ್ಟೇ. ಆಮೇಲೆ ಈ ಕೈಯೆಲ್ಲ ಹಿಂಗೆ ಮಾಡೋದು, ಅಯ್ಯಪ್ಪ ಅಂತ ಅಂತೀವಿ. ಇದೇನಿದು? ಮಲಗಕ್ಕೆ ಮೊದಲು ಎದ್ದ ಮೇಲೆ ನಾವು ಮಾಡೋ ಕ್ರಿಯೆಗಳಿಂದ ಇದನ್ನು ತಮೋಗುಣ ಅಂತ ಕರೆದು ಬಿಡ್ತೀವಿ. ಬಟ್ ಇದು ಎಚ್ಚರದ ದೃಷ್ಟಿಯಿಂದ. ಎಚ್ಚರದ ದೃಷ್ಟಿ ಅಂತ ಹೇಳಿದ್ರೆ ಇಷ್ಟು ಅರ್ಥ ಅಡಗಿರುತ್ತದೆ, ಸುಮ್ಮನೆ ಎಚ್ಚರ ಅಂತ ಹೇಳ್ತಾ ಇಲ್ಲ. ಆದ್ದರಿಂದ ಆದರೆ ಗಾಢನಿದ್ರೆಯಲ್ಲಿ ನಿಜವಾಗಲೂ ಅದು ಗುಣಾತೀತ, ಯಾವ ಗುಣಗಳು ಇರೋದಿಲ್ಲ ಅನ್ನೋದನ್ನು ನಾವು ನೋಡ್ಕೋಬೇಕು ಅನ್ನೋದು. ಆಯ್ತಪ್ಪ. ಈಗ ನಾವು ಕೆಲವರು ಧಾರಣ, ಧ್ಯಾನ, ಸಮಾಧಿಗಳು ಇವುಗಳಿಂದ ಹೇಳಿ ಏನೋ ಸಾಧನೆ ಮಾಡಿ ವಿಶೇಷ ಪ್ರಯತ್ನದಿಂದ ನಾನು ಮಾಡಿ ಏನೋ ಒಂದು ಪಡ್ಕೊತೀನಿ. ಅದನ್ನೇನಂತ ಕರೀತಾರೆ? ಸಮಾಧಿ ಅಂತ ಕರೀತಾರೆ. ಇದು ವಿಶೇಷ ಪ್ರಯತ್ನದಿಂದ ಪಡೆಯೋದು. ಹಾಗೆ ಸೊ ಕೆಲವು ಸಿದ್ಧಿಗಳು ಸಹಜವಾಗಿ ಬಂದ್ಬಿಡುತ್ತೆ ಕೆಲವರಿಗೆ ಹಿಂದಿನ ಜನ್ಮ ಸಂಸ್ಕಾರದಿಂದ. ಇನ್ನು ಕೆಲವು ಈ ಜನ್ಮದಲ್ಲಿ ಸಾಧನೆ ಮಾಡಿ ಪಡಿತೀವಿ. ಈ ಜನ್ಮದಲ್ಲಿ ಈಗ ದೇವತಾ ಸಾಕ್ಷಾತ್ಕಾರ ಇದೆಲ್ಲ. ರಾಮಕೃಷ್ಣ ಪರಮಹಂಸರು ಕಾಳಿ ಪ್ರತ್ಯಕ್ಷ ಆಯಿತು, ಇದು ಅದು ವೈಯಕ್ತಿಕ ಅನುಭವಗಳು. ಹಾಗೆ ಇವೆಲ್ಲ ಓಕೆ. ಆದ್ದರಿಂದ ಸಾರ್ವತ್ರಿಕವಾಗಿ ಅಂದರೆ ಪೂರ್ಣವಾಗಿ ಜೀವನವನ್ನು ನೋಡುವ ಕ್ರಮವೇ ವೇದಾಂತ ಶಾಸ್ತ್ರದ ಸಾರ್ವತ್ರಿಕ ಪೂರ್ಣಾನುಭವ ಅಂತ ಹೇಳಿದರು. ಈಗ ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ನೀವು ಪೇಜ್ ನಂಬರ್ 32 ತೆಕ್ಕೋಬೇಕು ಪುಸ್ತಕ ಇದ್ದರೆ. ಇಲ್ಲಿ ದರ್ಶನ ವೃತ್ತಿ, ಅದರ್ಶನ ವೃತ್ತಿ. ದರ್ಶನ ವೃತ್ತಿಗೆ ಬೇಕಾದಷ್ಟು ಹೆಸರುಗಳು ಹೇಳ್ತಾರೆ, ನೋಡಿಕೊಂಡೇ ಹೇಳ್ಬೋದು. ಕಲ್ಪನಾ ನೋಡ್ಕೊಂಡು ಹೇಳ್ತೀರಮ್ಮ ಪುಸ್ತಕ ಇದ್ರೆ? ದರ್ಶನ ವೃತ್ತಿಗೆ ಏನು ಹೇಳ? ದರ್ಶನ ವೃತ್ತಿ ಕಲ್ಪಾದಿ ಸತ್ ಕ್ಷರ ವ್ಯಾಕೃತ. ಅದರ್ಶನ ವೃತ್ತಿ ಅವ್ಯಕ್ತ ಕಲ್ಪಾಂತ ಅಸತ್ ಅಕ್ಷರ ಅವ್ಯಾಕೃತ. ಕರೆಕ್ಟ್. ಈಗ ದರ್ಶನ ವೃತ್ತಿಯನ್ನ ನಾವು ಏನಂತ ಕರಿಬೋದು? ದರ್ಶನ ವೃತ್ತಿಯನ್ನ. ಅದರ್ಶನ ವೃತ್ತಿಯನ್ನ ನಾವು ಇನ್ನೇನಂತ ಕರಿಬೋದು? ಯಾವ್ದಾದ್ರು ದ್ವೈತ ಅದ್ವೈತ ಯಾವುದಕ್ಕೆ ಹೊಂದುತ್ತೆ ಇಲ್ಲಿ? ದರ್ಶನ ವೃತ್ತಿಗೆ ದ್ವೈತ, ಅದ್ವೈತ ಆದರ್ಶನ ವೃತ್ತಿಗೆ. ದರ್ಶನ ವೃತ್ತಿ ದ್ವೈತ. ಯಾಕೆ ದರ್ಶನ ಅಂತಂದ್ರೆ ಏನು? ಒಂದಕ್ಕಿಂತ ಜಾಸ್ತಿ ಇರೋದು 2. ಅದರ್ಶನ ವೃತ್ತಿ ಅಂದರೆ ನಿದ್ದೆ, ಗೊತ್ತಿತ್ತು, ಅಲ್ಲಿ ಏನೂ ಇರಲ್ಲ, ಅದು ಅದ್ವೈತ. ಈಗ ಎಚ್ಚರದಲ್ಲೇ ನನಗೆ ದ್ವೈತ ಅದ್ವೈತ ತೋರಿಸ್ಬೇಕು ಯಾವುದಾದ್ರೂ ಒಂದು ಉದಾಹರಣೆಯಿಂದ.
ಯಾರು ತೋರಿಸ್ತೀರಾ? ಹೇಗೆ ತೋರಿಸ್ತೀರಾ? ಯಾರಾದರೂ ಹೇಳಿ. ಅದೇ ಸರ್, ಚಿತ್ರದಲ್ಲಿ ನಾವು ಹೊರಗಡೆ ಹೋದಾಗ ನಾನು ನನ್ನ ನೆರಳು ಎರಡು ಕಾಣಿಸುತ್ತೆ, ಮನೆ ಒಳಗಡೆ ಬಂದಾಗ ನೆರಳು ಇರೋದಿಲ್ಲ, ನಾನೊಬ್ನೇ ಇರ್ತೀನಿ. ಅಷ್ಟೇ. ಹೊರಗಡೆ ಹೋದಾಗ ಎರಡು ಇರುತ್ತೆ. ದ್ವೈತ, ಮನೆ ಒಳಗೆ ಬರ್ತೇನೆ, ನೆರಳು ಇರೋಲ್ಲ, ಅದ್ವೈತ, ಮುಗಿದೋಯ್ತು. ಏನು ಕಷ್ಟಪಡ್ಬೇಕೇನೋ? ದ್ವೈತ ಅದ್ವೈತ ಇಷ್ಟೇನಪ್ಪ. ಹಾಗೆ ದೃಶ್ಯ ಪ್ರಪಂಚದಲ್ಲಿ ದ್ವೈತ, ಅದೃಶ್ಯ ಪ್ರಪಂಚದಲ್ಲಿ ಅದ್ವೈತ, ಮುಗಿದೋಯ್ತು. ಈಗ ವ್ಯಕ್ತ ಅಂತಂದರೆ ಏನು? ತೋರ್ಕೊಳ್ಳೋದು ಅಷ್ಟೆ, ಅದಕ್ಕೆ ತೋರೋದು. ಅವ್ಯಕ್ತ ಅಂದರೆ ಅಡಗೋದು, ತೋರುವುದು, ಅಡಗುವುದು. ಇಲ್ಲಿ ಕಲ್ಪಾದಿ ಕಲ್ಪಾಂತ ಅಂತಾರೆ ಇದು. ಆಮೇಲೆ ಸತ್ ಅಸತ್ ಅಂತಾರೆ. ಇಲ್ಲಿ ಸತ್ ಅಸತ್ ಅಂದರೆ ಅರ್ಥ ಏನು? ಇಲ್ಲಿ ಸತ್ ಅಂತ ದರ್ಶನ ವೃತ್ತಿಗೆ, ದ್ವೈತಕ್ಕೆ ಸತ್ ಅಂತಾರೆ. ಅದ್ವೈತ ಅಥವಾ ಅದರ್ಶನ ವೃತ್ತಿಗೆ ಅಸತ್ ಅಂತಾರೆ. ಇಲ್ಲಿ ಸತ್ ಅಂತ ಇನ್ಯಾತಿಗೆ ಉಪಯೋಗಿಸ್ತಾರೆ? ಪ್ರಶ್ನೆ. ಹೇಳಿ. ನಮ್ಮ ಸ್ವರೂಪಕ್ಕೂ ಸತ್ ಅಂತಾರೆ ಸರ್. ಅದಕ್ಕೆ ಕಾಂಟ್ರಾಸ್ಟ್ ನೋಡ್ಕೋಬೇಕು. ಎಲ್ಲಿ ಹೇಳ್ತಾರೆ ಇವಾಗ? ಇಲ್ಲಿ ಸತ್ ಅಸತ್ ಅಂತಂದರೆ ಇಲ್ಲಿ ಏನರ್ಥ ತಗೋಬೇಕು? ತೋರ್ತಾ ಇದೆ ಅಂತ. ನಿದ್ರೆಯಲ್ಲಿ ಏನು ತೋರೋದಿಲ್ಲ, ನಾನಿರೋದಿಲ್ಲ ಅಲ್ಲಿ, ಅದರಿಂದ ಅದು ಅಸತ್ತು. ಎಚ್ಚರ ಕನಸುಗಳಲ್ಲಿ ಜನಕ ಮಹಾರಾಜ, ಭಿಕ್ಷುಕ ಮತ್ತೆಲ್ಲವ ಇರುತ್ತೆ, ಅದಕ್ಕೋಸ್ಕರ ಸತ್. ಹಾಗೆ ನೆಕ್ಸ್ಟ್ ನೋಡ್ರಿ, ಕ್ಷರ ಅಕ್ಷರ. ಇಲ್ಲಿ ಕ್ಷರ ಅಕ್ಷರ ಬೇರೆ ಕಡೆನೂ ಉಪಯೋಗಿಸ್ತಾ ಇದೆ, ಇಂಪಾರ್ಟೆಂಟು. ಎಲ್ಲಿ ಯಾವುದಕ್ಕೇನು ಉಪಯೋಗಿಸ್ತಾರೆ? ಏನಮ್ಮ? ಕ್ಷರ ಅಂದ್ರೆ ನಾಶ, ಕ್ಷರ ಅಂದ್ರೆ ನಾಶ ಆಗೋದು, ಅಕ್ಷರ ಅಂದ್ರೆ ನಾಶವಾಗೋದು. ಅಕ್ಷರ ಅಂದರೆ ನಾಶವಾಗದೇ ಇರೋದು, ಕರೆಕ್ಟು. ಇಲ್ಲಿ ದ್ವೈತ ಪ್ರಪಂಚಕ್ಕೆ ಅಕ್ಷರ ಅಂತ ಅಂದರು ನಾಶವಾಗೋದು ಅಂತ. ಒಂದ್ಸಲ ತೋರ್ಕೊಳುತ್ತ. ನಿದ್ರೆಗೆ ಹೋದಾಗ ಇರೋಲ್ಲ. ಎಲ್ಲಿರುತ್ತಿದೆ? ಎಚ್ಚರವಾಗಲಿ ಕನಸಾಗಲಿ ಇರುತ್ತಾ? ನಾನು ಕನಸ್ಗೆ ಹೋದಾಗ ಎಚ್ಚರ ಇರುತ್ತಾ? ಇರೋಲ್ಲ. ಎಚ್ಚರಕ್ಕೆ ಬಂದಾಗ ಕನಸು ಇರುತ್ತಾ? ಇರೋಲ್ಲ. ನಿದ್ದೆಗೆ ಹೋದಾಗ ಇವೆರಡೂ ಇರುತ್ತಾ? ಇರೋಲ್ಲ. ಆದ್ದರಿಂದ ಇವು ಕ್ಷರ. ಕ್ಷರ ಅಂತಂದರೆ ನಾಶವಾಗುವಂಥದ್ದು, ಬದಲಾವಣೆ ಆಗುವಂಥದ್ದು, ಆಬ್ಜೆಕ್ಟಿಫೈ ಆಗಿರೋದು. ಆ ದೃಷ್ಟಿಯಿಂದ ಗಾಢ ನಿದ್ರೆಯಲ್ಲಿ ಅಕ್ಷರ ಅಂದರೆ ಇರೋವಂಥದ್ದು. ಇಲ್ಲಿ ಅಕ್ಷರ ಅಂತಂದರೆ ನಾವು ಎರಡರ್ಥ ತಗೋಬೋದು. ಯಾವುದದು ಎರಡರ್ಥ? ಗಾಢ ನಿದ್ರೆಯಲ್ಲಿ ಎರಡಲ್ಲ. ಒಂದರ್ಥ ಏನು? ನಾಶ ಇಲ್ಲದೆ ಇರೋದು ಅಂತ ತಗೊಬೋದು. ಅಕ್ಷರ ಆ ಪರಮಾತ್ಮ ಸ್ವರೂಪಕ್ಕೂ ನಾಶ ಇಲ್ಲದೆ ಇರೋದು ಅಂತ ಹೇಳ್ತೀವಲ್ಲ ಸರ್. ಅದೇ ಒಂದರ್ಥ, ನಮ್ಮಲ್ಲಿ ಪರಮಾತ್ಮ ಸ್ವರೂಪವಾಗಿರ್ತೀವಿ, ಅದಕ್ಕೂ ಅಕ್ಷರ ಅಂತ ಕರೆದಿದ್ದಾರೆ ಅಂತ. ಈವನ್ ಪರಮಾತ್ಮ ಸ್ವರೂಪಕ್ಕೂ ಅಕ್ಷರ ಅಂತ ಕರೀತಾರೆ ಬ್ರಹ್ಮನಿಗೆ. ಇನ್ನೊಂದರ್ಥ ಅಕ್ಷರ ಅಂತಂದರೆ ನಾಶವಾಗದೇ ಇರೋದು. ಏನು ನಾಶ ಆಗೋಲ್ಲ ಅಲ್ಲಿ? ಪರಮಾತ್ಮ ಸ್ವರೂಪ ಬಿಟ್ಬಿಡ್ರಿ, ಇನ್ನು ನಾಶ ಆಗದೆ ಇರೋದು ಯಾವುದಲ್ಲಿ? ನಾನು ಮಲ್ಕೊಂಡಾಗ ವ್ಯವಹಾರದ ದೃಷ್ಟಿಯಿಂದ ಏನಾಗಿರುತ್ತೆ ಪ್ರಪಂಚ? ಎಚ್ಚರದ ದೃಷ್ಟಿಯಿಂದ ಇರುತ್ತೆ. ಏನಿರುತ್ತೆ ಅಲ್ಲಿ? ಅಲ್ಲೇನು ಇರೋದಿಲ್ಲ. ಬೀಜ ರೂಪದಲ್ಲಿರುತ್ತೆ ಅಂತ ಇರಲ್ವಾ? ಬೀಜ ರೂಪದಲ್ಲಿ ಇರುತ್ತೆ ತಾನೆ. ದೃಶ್ಯ ಪ್ರಪಂಚ ಬೀಜ ರೂಪದಲ್ಲಿರೋದ್ರಿಂದ ಅದು ನಾಶ ಆಗಿಲ್ಲ. ಅರ್ಥ ತಗೋಬೇಕಿಲ್ಲ. ಅದು ಅಕ್ಷರ ನಾಶವ ಆಗದೇ ಇರೋದು, ಮತ್ತು ಎಚ್ಚರದ ಮೇಲೆ ತೋರುತ್ತೆ. ಮತ್ತು ಪರಮಾತ್ಮನಿಗೂ ಹೇಳ್ತಾರೆ. ಇನ್ನು ವ್ಯಾಕೃತ ಅವ್ಯಾಕೃತ ಅದರಲ್ಲೇ ಅರ್ಥ ಇದೆ. ವ್ಯಕ್ತ ಅವ್ಯಕ್ತ, ವ್ಯಾಕೃತ ಅವ್ಯಾಕೃತ, ಹೀಗೆ. ಮತ್ತು ಇವು ಎಲ್ಲೆಲ್ಲಿ ಹೇಳಿದ್ದಾರೆ ಅಂತ ನೀವು ಪಕ್ಕದಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು.
ಅವ್ಯಕ್ತ ಅಂತ 18ನೇ ಅಧ್ಯಾಯದಲ್ಲಿ, ಕಲ್ಪ ಅಂತ 9ನೇ ಅಧ್ಯಾಯದಲ್ಲಿ, ಅಸತ್ತು ಸತ್ ಅಂತ 13ನೇ ಅಧ್ಯಾಯದಲ್ಲಿ, ಕ್ಷರ ಅಕ್ಷರ 15ನೇ ಅಧ್ಯಾಯದಲ್ಲಿ ಭಗವದ್ಗೀತೆ ಇವೆಲ್ಲ. ವ್ಯಕ್ತ ಅವ್ಯಕ್ತ ಸೂತ್ರ ಭಾಷೆಯಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು. ಮುಂದಕ್ಕೆ ಹೋಗೋಣ ಇವಾಗ. ಓಕೆ, ಈಗ ಬ್ರಹ್ಮ ಜಿಜ್ಞಾಸೆಗೆ ಬೇಕಾಗಿರುವಂಥ ಅಧಿಕಾರ. ಈಗ ಬ್ರಹ್ಮ ಜಿಜ್ಞಾಸೆಗೆ ಯಾವುದು ಆದ ನಂತರ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು, ಯಾವುದಾದ ನಂತರ ಪ್ರಶ್ನೆ ಹೇಳ್ತೀರ ಕಲ್ಪನಾ? ಯಾವುದು ಆದ ನಂತರ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು? ಹಾಂ ಹೇಳಿಮ್ಮ ವಸಂತ. ಸಾಧನಾ ಚತುಷ್ಟಯ. ನಿತ್ಯವಾಗ್ಬೇಕು. ಹಾಂ ಹೇಳಿ ಕಲ್ಪನಾ, ಹೇಳಿ, ಬೇಕಾಗಿ ಹೇಳಬೇಕು ಕಲ್ಪನಾ. ನಿತ್ಯ ಬೇಕಾ, ವಸ್ತು ಬೇಕಾ ಸರ್? ಹಾಂ, ಆಮೇಲೆ ಆಮೇಲೆ ಅಮೂರ್ತ ಫಲ ವಿಭಾಗ. ಆಮೇಲೆ ಹೇಳಿ ವಸಂತ ಅವರೇ. ಸರ್, ಶಮ ದಮಾದಿ ಷಟ್ ಸಂಪತ್ತಿ, ಇಹ ಮೂತ್ರ ಫಲಭೋಗ ವಿರಾಗ, ಸಾಕ್ಷಿಯನ್ನು ಗುರುತಿಸುವುದು ಮುಮುಕ್ಷತ್ವ. 4. ಅದಕ್ಕೆ ಇದಕ್ಕೆ ಸಾಧನ ಚತುಷ್ಟಯ ಅಂತಾರೆ. ಸೊ ಇದು ಆದ ನಂತರ ಅಂತ, ಮತ್ತು ಯಾವುದು ಅಲ್ಲ ಅಂತ ನಾವು ತೆಗೆದಾಕಬೇಕು. ಪೂರ್ವ ಪಕ್ಷಿ ಅದನ್ನು ಹೇಳ್ತಾನೆ, ಇದನ್ನು ಹೇಳೋಲ್ಲ ಅವನು. ಯಾವುದಲ್ಲ ಅಂತ ಇದನ್ನೇ ಇಂಪಾರ್ಟೆಂಟ್ ನಾವು ಇಟ್ಕೋಬೇಕು. ಇದಾದ ನಂತರ ಅಥಾತೋ ಬ್ರಹ್ಮ ಜಿಜ್ಞಾಸೆ ಅಂದರೆ ಇವಿಷ್ಟು ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳ್ತಾರೆ. ಯಾವುದು ಅಲ್ಲ ಅಂತ ತೆಗೆದಾಕ್ಬೇಕು ನಾವಿಲ್ಲಿ. ಅಲ್ಲ ಅಂತ ಯಾವುದು? ಯಾರಾದ್ರು ಹೇಳಿ ಬೇಗ ವಸಂತ. ಧರ್ಮ ಜಿಜ್ಞಾಸೆ ಆದ್ಮೇಲೆ ಅಂತ ಅವ್ರು ಹೇಳ್ತಾರೆ, ಅದು ಆದ್ಮೇಲೆ ಅಲ್ಲ ಅಂತ ಇದು ಈ ಸಾಧನಾ ಚತುಷ್ಟಯ ಅಂತ ಹೇಳಿ. ಆಯಿತು, ಆಮೇಲೆ ಇನ್ಯಾವುದು ನೆಕ್ಸ್ಟ್? ಧರ್ಮ ಜಿಜ್ಞಾಸೆ ಅಲ್ಲ, ಆಮೇಲೆ ಕರ್ಮಕಾಂಡ. ಕರ್ಮಕಾಂಡದಲ್ಲಿರೋ ಯಜ್ಞಗಳನ್ನ ಮಾಡಿದ ಮೇಲೆ ಬರಬೇಕಾ ಅಂತ ಹೇಳ್ತಾರೆ, ಅಲ್ಲ ಅಂತಾರೆ. ಕೊನೆಗೆ ಉಪಾಸನೆಗಳನ್ನ ಮಾಡಿದ ಮೇಲೆ ಬರಬೇಕಾ ಅಂತ ಕೇಳ್ತಾರೆ, ಅಲ್ಲ ಅಂತಾರೆ. ಹಾಗೆ ಎಲ್ಲವನ್ನು ಹೊಡೆದಾಕ್ತಾರೆ. ಮತ್ತು ಇನ್ನೂ ಒಂದು, ವೇದಾಂಗಗಳನ್ನ ಆದಮೇಲೆ ಇಲ್ಲಿಗೆ ಬರಬೇಕಾ ಅಂತ ಕೇಳ್ತಾರೆ, ಅದು ಅಲ್ಲ. ಧರ್ಮ ಜಿಜ್ಞಾಸೆ ಆದಮೇಲೂ ಅಲ್ಲ, ವೇದಾಂಗಗಳನ್ನ ಓದಿದ ಮೇಲೂ ಅಲ್ಲ, ಕರ್ಮಕಾಂಡದಲ್ಲಿರೋ ಮಾಡಾದ ಮೇಲೂ ಅಲ್ಲ, ಉಪಾಸನೆ ಆದಮೇಲೇ ಬರಬೇಕು, ಇದು ಯಾವುದೂ ಅಲ್ಲ. ನಾನೇನಾದರೂ ಇದು ಹೇಳಿಬಿಟ್ರೆ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿಬಿಡ್ತೀವಿ. ಅದಕ್ಕೋಸ್ಕರ ಶಂಕರಾಚಾರ್ಯರು ಅದರ ಯಾವುದೋ ಒಂದು ಧರ್ಮ, ಒಂದು ಜಾತಿ, ಒಂದು ಪಂಕ್ತಿ, ಒಂದು ದೇಶ, ಕಾಲ ಇಟ್ಕೊಂಡು ಹೇಳಲಿಲ್ಲ. ಪ್ರಪಂಚ ಅಲ್ಲ, ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಪ್ರತಿಯೊಬ್ಬರಿಗೂ ಹೊಂದಬೇಕು ಅಂಥದ್ದನ್ನು ಹೇಳಿದ್ದಾರೆ. ಈಗ ಸಾಧನ ಚತುಷ್ಟಯ ನೋಡ್ರಿ. ಇವಾಗ ನೀವು ದೇವತೆಗಳು ತಗೊಳ್ರಿ, ದೇವತೆಗಳವರ ಅಪ್ಪ ಇಂದ್ರನ ತಗೊಳ್ರಿ, ಅವನಿಗೂ ಯೋಗ್ಯತೆ ಇದ್ರೇನೆ, ಇಲ್ದಿದ್ರಿಲ್ಲ. ಹೇಗಿದೆ? ಇರಲಿಲ್ಲ, ಅವನಿಗೆ ಮೊದಲು ಇರಲಿಲ್ಲ. ಆದ್ದರಿಂದ ರಾಕ್ಷಸಕ್ಕೆ ತಗೊಳ್ರಿ, ಭಕ್ತ ಪ್ರಹ್ಲಾದನಿಗಿತ್ತು. ನಚಿಕೇತ ತಗೊಳ್ರಿ, ಇತ್ತು. ಅದಕ್ಕೆ ಅವನು ಶ್ರವಣದಿಂದಲೇ ಆಗೋಯಿತು. ಹಾಗೆ ಇಲ್ಲಿ ಇಹಮೂರ್ತ ಫಲಭೋಗ ವಿರಾಗ ನಿಮ್ಗೆ ಹೇಳಕ್ಕೆ ಬರದೇ ಇದ್ದರೆ ಈ ಲೋಕ ಪರಲೋಕದಲ್ಲಿ ವೈರಾಗ್ಯ ಇರಬೇಕು ಅಂತ. ಇಲ್ಲಿ ಈ ಲೋಕ ಫಸ್ಟ್ ಎತ್ಕೊಂತಾನೆ ನಿತ್ಯಾನಿತ್ಯ ವಸ್ತು ವಿವೇಕ ಯಾಕೆ ಮಾಡಬೇಕು? ಪ್ರಶ್ನೆ. ನಿತ್ಯಾನಿತ್ಯ ವಸ್ತು ವಿವೇಕ ಯಾಕೆ ಮಾಡಬೇಕು? ಕಲ್ಪನಾ, ಇವರು ವಸಂತ ಹೇಳಿಮ್ಮ. ವೈರಾಗ್ಯಕ್ಕೋಸ್ಕರ ಸರ್. ಇದು ಯಾವುದು ನಿತ್ಯ ಅಂತ, ಪರಮಾತ್ಮ ಸ್ವರೂಪನೇ ನಿತ್ಯ, ಈ ಭೋಗಗಳೆಲ್ಲ ಅನಿತ್ಯ ಅಂತ ಗೊತ್ತಾದ್ರೆ ನಮ್ಗೆ ವಿವೇಕ ವೈರಾಗ್ಯ ಬರುತ್ತೆ ಸರ್. ಅದಕ್ಕೋಸ್ಕರ ಮಾಡ್ಬೇಕು. ಇಲ್ಲಿ ನಿತ್ಯ ಅನಿತ್ಯ ಅಂದರೆ ಬ್ರಹ್ಮ ಒಂದೇ ಸತ್ಯ, ಮಿಕ್ಕಿರೋದು ಯಾವುದು ಸತ್ಯ ಅಲ್ಲ.
ನಿಮಗೆ ದೃಶ್ಯ ಪ್ರಪಂಚ ತಗೊಳ್ರಿ, ಅದೃಶ್ಯ ಪ್ರಪಂಚ ತಗೊಳ್ರಿ, ಅವಸ್ಥೆಗಳು ತಗೊಳ್ರಿ, ಸತ್ಯವಲ್ಲ, ಮುಗಿದೋಯ್ತು ಹೋಲ್ಸೇಲ್. ಅಲ್ಲಿ ಇರೋದೇ ಬ್ರಹ್ಮ. ಅದಕ್ಕೋಸ್ಕರ ನಿತ್ಯಾನಿತ್ಯ ವಸ್ತುಗಳು ನಾವು ಚೆನ್ನಾಗಿ ಮಾಡಬೇಕು. ಮಾಡಿದ್ರೇ ನಮಗೆ ವೈರಾಗ್ಯ ಬರೋದು. ಇಲ್ಲಿ ಇವೆಲ್ಲ ಏನಪ್ಪ, ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ ಏನು ಅಂತಂದರೆ ಆಗಮಾಪಾಯಿಗಳು, ಬಂದು ಹೋಗುವಂಥದ್ದು ಅಲ್ವಾ, ಅನಿತ್ಯ, ಅಶಾಶ್ವತ, ಬದಲಾವಣೆ ಆಗೋದು, ಇಲ್ದಂಗಾಗೋದು ಅಲ್ವಾ, ಪರಿಣಾಮ ನಿತ್ಯತ್ವ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೇನು ಇಂಪಾರ್ಟೆಂಟ್, ಏನು ಮತ್ತೇನಿದು, ಅನಾತ್ಮ, ಬಂದು ಹೋಗೋದು, ಅನಿತ್ಯ, ಆಗಮಾಪಾಯಿ ಎಲ್ಲ ಹೇಳಿದ್ವಿ. ಇನ್ನು ಇಂಪಾರ್ಟೆಂಟ್, ಮುಖ್ಯವಾಗಿ ನಮಗೆ ಬೇಕಾಗಿರೋದು, ಇದಕ್ಕೆ ಹೆಡ್ಡಿಂಗು ಏನದು, ಓರಿ ಹಾರೋದ ಸರ್? ಆಲಯ. ಇದು ದುಃಖ. ಅದಕ್ಕೋಸ್ಕರ ಪ್ರತಿಯೊಬ್ಬ ದೇವತೆಯಿಂದ ಹಿಡಿದು ಮನುಷ್ಯನವರೆಗೂ ಬೇಕಾಗಿರೋದು ಏನು, ಆನಂದ. ಹಾಗಾದರೆ ಆನಂದ ಎಲ್ಲಿದೆ? ಹ್ಯಾಪಿ ಅನಾಲಿಸಿಸ್. ಪರಮಾತ್ಮ ಒಬ್ಬನೇ ಶಾಶ್ವತವಾಗಿರೋ ಆನಂದ. ಆದ್ದರಿಂದ ಆ ಆನಂದಕ್ಕೋಸ್ಕರ ಬ್ರಹ್ಮಸತ್ಯ, ಮಿಕ್ಕಿರೋದೆಲ್ಲ ಮಿಥ್ಯ ಅಂದಮೇಲೆ ನಾನು ಅದನ್ನು ಹಿಡ್ಕೋಬೇಕು. ಹಿಂಗೆ ಮೆಲ್ಕಾಕಬೇಕು ನಾವು. ಪ್ರತಿದಿನ ಹೀಗೆ ಮೆಲ್ಕಾಗ್ತಾ ಇದ್ರೇ ನನಗೆ ಈ ಪ್ರಪಂಚದಲ್ಲಿ ವೈರಾಗ್ಯ ಬರೋದು. ಯಾವಾಗ ವೈರಾಗ್ಯ ಬರುತ್ತೋ ನೆಕ್ಸ್ಟ್ ಸ್ಟೆಪ್ಪು ಏನಾಗುತ್ತಿದೆ, ನೆಕ್ಸ್ಟ್ ಸ್ಟೆಪ್ ಇವರು ಇದು ಕೃಷ್ಣವೇಣಿ ಹೇಳಿಮ್ಮ, ನೀವು ಹೇಳ್ತವ. ಆನಂದ ಎಲ್ಲಿದೆ ಅಂತ ಹುಡ್ಕಕ್ ಶುರು ಮಾಡ್ತೀವಿ ಸರ್. ಇದೆಲ್ಲ ದುಃಖ ಅಂತ ಗೊತ್ತಾದ ತಕ್ಷಣ ಆನಂದನ ಹುಡ್ಕೊಳ್ತೀವಿ. ಅಲ್ಲ, ಅದು ಹೇಳಿದ್ದಾಯ್ತು. ಇವಾಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಇಹಮೂರ್ತ ಫಲಭೋಗ ವಿರಾಗ, ಈ ಲೋಕ ಪರಲೋಕದಲ್ಲಿ ವೈರಾಗ್ಯ ಹೇಗೆ ಬರುತ್ತೆ ಅಂತ. ಶಮ, ದಮ, ಉಪರತಿ, ಶ್ರದ್ಧೆ, ತಿತಿಕ್ಷ, ಸಮಾಧಾನ. ಅಲ್ಲಮ್ಮ, ಎರಡನೇದು ಈ ಲೋಕ ಪರಲೋಕದಲ್ಲಿ ವೈರಾಗ್ಯ ಹೇಗೆ ತಗೊಂಬರ್ಬೇಕು ಅನ್ನೋದು. ನೀವು ಮೂರನೇ ಸ್ಟೆಪ್ ಹೋಗ್ತಾ ಇದ್ದೀರಲ್ವ, ಹೇಗೆ ಇಲ್ಲಿ ಹೇಗೆ ವೈರಾಗ್ಯ, ಈ ಲೋಕ ಪರಲೋಕ. ಸೊ ಈಗ ಈ ಲೋಕದಲ್ಲಿ ರೋಟಿ ಕಪಡ ಮಕಾನ್ ಅಥವಾ ಮ್ಯಾಕ್ಸಿಮಮ್ ಮಹಾರಾಜರಿರೋ ಕಂಫರ್ಟ್ ಇಷ್ಟು ಸಿಗ್ಬೋದು. ಅದನ್ನೇ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳುವಾಗ, ಈ ಹಣದಿಂದ ನನಗೆ ಮೋಕ್ಷ ಸಿಗುತ್ತಾ ಅಂದರೆ ಸಿಗೋದಿಲ್ಲ, ನಿನಗೆ ಎಲ್ಲ ವಸ್ತುಗಳನ್ನ ಕೂಡಾಕ್ಕೊಂಡು ಅದರ ಸುಖ ಬೇಕಾದರೆ ಅನುಭವಿಸ್ಬೋದು, ಬಟ್ ಗ್ಯಾರಂಟಿ ಇಲ್ಲ. ಈ ಪ್ರಪಂಚದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಸಿಗೋ ಸುಖ ಎಂಥದ್ದು ಸಿಗುತ್ತೆ. ಸುಖ ಹೇಗಿರುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾವುದದು? ಜೇನುತುಪ್ಪದಲ್ಲಿ ಬೆರಳು ಅದ್ಬಿಟ್ಟು ಒದರ್ಬಿಟ್ಟು ಬಾಯಲ್ಲಿ ಇಟ್ಕೊಂಡು ಅಷ್ಟೇ. ಅಂದರೆ 90% ದುಃಖ ಇರುತ್ತೆ, 10% ಆನಂದ ಇರುತ್ತೆ. ಬೇಕಾ? ಹೀಗೆ ನಾವು ಮೆಲ್ಕು ಹಾಕಬೇಕು. ಈ ರೋಟಿ ಕಪಡ ಮಕ್ಕಾನನ್ನೋ ಈ ಲೋಕದಲ್ಲಿ, ಇನ್ನು ಪರಲೋಕ ಅಕಸ್ಮಾತ್ ನೀವು ಪುಣ್ಯ ಮಾಡಿ ಅಲ್ಲಿಗೆ ಹೋದರೆ ಶಾಶ್ವತವ ಮತ್ತೆ ಹುಟ್ಟು ಬರಬೇಕು. ಇಲ್ಲಿವರೆಗೂ ಇಲ್ಲಿ ಈ ಲೋಕ ಪರಲೋಕ ಅಂದರೆ ಯಾವ್ಯಾವುದನ್ನು ತಗೋಬೇಕು? ಎಲ್ಲ ಲೋಕಗಳು, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿ ನೋಡ್ತೀನ ಅಂತ ಭಗವಂತ. ಅಲ್ಲಿಗೆ ಮನುಷ್ಯ ಲೋಕ, ಮನುಷ್ಯ ಗಂಧರ್ವಲೋಕ, ಪಿತೃಲೋಕ, ಪಿತೃಗಂಧರ್ವಲೋಕ, ಆಧಾನು ದೇವತೆ, ಕರ್ಮ ದೇವತೆ, ದೇವತೆಗಳು, ಇಂದ್ರ, ಬೃಹಸ್ಪತಿ, ಪ್ರಜಾಪತಿ, ಬ್ರಹ್ಮಲೋಕ. ಇಷ್ಟು ಲೋಕಗಳು ತಗೋಬೇಕು ನೋಡ್ರಿ. ಇನ್ನು ಕೆಳಗಡೆ ಬಿಟ್ಬಿಡ್ರಿ, ಮೇಲಿಂದೇ ಇವು, ಕೆಳಗಡೆ ಇನ್ನೂ ಅಧ್ವಾನ. ಅಷ್ಟು ಲೋಕಗಳಲ್ಲೂ ನನಗೆ ಯಾವುದೇ ತಗೊಂಡ್ರು ಅನಿತ್ಯ. ಇದು ನಾನು ಮೆಲ್ಕು ಹಾಕಬೇಕು ಮನಸ್ಸಿನಲ್ಲಿ, ಬೇಡ ಅನ್ಬೇಕು. ಹೇಗೆ ನಚಿಕೇತನಿಗೆ ಯಮಧರ್ಮರಾಜ ನನ್ನ ಪಟ್ಟವನ್ನು ಕೊಡ್ತೀನಪ್ಪ ನಿನಗೆ, ಯಮಪಟ್ಟನೇ ಕೊಡ್ತೀನಿ ನಿನಗೆ ಅಂದಾಗ ಅವನು ಕೇಳ್ತಾನೆ, ಶಾಶ್ವತ ಅಂತಾನೆ. ಇಲ್ಲ ಅಂತಾನೆ, ನನಗೆ ಕನಸಿನಲ್ಲೂ ಬೇಡ ಅದು. ಅವನು ಹೇಳೋದು ನೋಡ್ರಿ ಹೆಂಗಿದೆ.
ಹೀಗೆ ಬಂದಿದೆಯಾ ನಮಗೆ ವೈರಾಗ್ಯ? ಸುಮ್ಮನೆ ಕೇಳಿದ ತಕ್ಷಣ ಮುಕ್ತರಾಗ್ಬಿಟ್ವಿ ಅಂತೀವಲ್ಲ, ಏನೋ ಸಾಕ್ಷಿನ ಸ್ವಲ್ಪ ಗುರುತಿಸ್ಬಿಟ್ರೆ ಮುಕ್ತರ ಆದಂಗೆ ಆಗ್ಬಿಡ್ತೀವ. ಇರಬೇಕಲ್ಲ ಸಾಧನ ಚತುಷ್ಟಯ ಅಂತಃಕರಣ ಶುದ್ಧಿ ಆಗಿ ಮುಕ್ತರು ಹೇಗಾಗ್ತೀವಿ? ಇದು ಇಷ್ಟು ಇವೆಲ್ಲ ವಿವೇಕದಿಂದ ಮಾಡ್ಕೊಳ್ಳೋವಂಥದ್ದು. ನಾವು ಹೀಗೆ ಬೆಳಕಾಗಬೇಕು, ಪ್ರತಿದಿನ ಆಗ್ತಾ ಇರಬೇಕು. ಆಗ್ತಾ ಇದ್ದರೆ ನಿಮಗೆ ಪ್ರಪಂಚದಲ್ಲಿ ಎಲ್ಲಿ ಹೋಗೋಕ್ಕೂ ಮನಸ್ಸು ಬರಲ್ಲ. 3 ಹೊತ್ತು ವೇದ ಅಧ್ಯಯನ ಮಾಡೋಣ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಆ ಫಂಕ್ಷನ್ಗೆ ಹೋಗ್ಬೇಕು, ಈ ಫಂಕ್ಷನ್ಗೆ ಹೋಗ್ಬೇಕು, ಅದು ಇದು ಎಲ್ಲ ಬಿದ್ದು ಹೋಗುತ್ತೆ. ಅದು ಬೀಳಲಿಲ್ಲ ಅಂದರೆ ಇನ್ನೂ ನನಗೆ ಆಸೆ ತಪ್ಪಿಲ್ಲ ಅಂತ ಇಟ್ಕೋಬೇಕು. ನೆಕ್ಸ್ಟು ಇನ್ನು ಷಟ್ ಸಂಪತ್ತಿ. ಇವು ಅಷ್ಟೇ. ಆನಂದ ಬೇಕಾ? ಷಟ್ ಸಂಪತ್ತಿ. ದುಃಖ ಬೇಕಾ? ಏನು ಹೇಳ್ರಿ? ದುಃಖ ಬೇಕಾದರೆ ಏನು? ಅರಿಷಟ್ ವರ್ಗಗಳು. ಇದಕ್ಕೆ ವಿರುದ್ಧವಾಗಿರೋದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಸ್ವಾಮಿಗಳು ಬರೆದಿರೋ ಸರ್ವೈಷ್ಟ ಸಿದ್ಧಿ ಪುಸ್ತಕ ಓದಬೇಕು. ಅದರಲ್ಲಿ ಹೇಳ್ತಾರೆ, ಹ್ಯಾಪಿ ಅನಾಲಿಸಿಸ್ ಬೇಕಾ? ಷಟ್ ಸಂಪತ್ತಿ ಸಂಪಾದನೆ ಮಾಡಿರಿ. ನಿಮಗೆ ದುಃಖ ಬೇಕಾ? ಅರಿಷಟ್ ವರ್ಗಗಳನ್ನ ಸಂಪಾದನೆ ಮಾಡಿರಿ. ಅದನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ನಮ್ಮಲ್ಲಿ ಆವಾಗಲೇ ತುಂಬಿ ತುಳ್ಕಾಡ್ತಾ ಇದೆ, ತಾಂಡವಾಡ್ತಾ ಇದೆ ಅದು. ಹಾಗೆ ಅದನ್ನು ಬಿಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಇಲ್ಲಿ. ಹೀಗೆ ಸೊ ಇಷ್ಟು ಇದು ಸಮಾಧಾನವಾದ ಮನಸ್ಸಿರಬೇಕು. ಶಮ, ದಮ, ಉಪರತಿ, ತಿತಿಕ್ಷಾ, ಸಮಾಧಾನ, ಶ್ರದ್ಧೆ. ಇಲ್ಲಿ ಒಂದೊಂದೇ ವರ್ಡು. ಶಮ ಅಂದ್ರೇನು ಹೇಳಬೇಕು? ವಸಂತ ಹೇಳಿಮ್ಮ, ಶಮ ಅಂದ್ರೆ? ಶಮ ಅಂದ್ರೆ ಜ್ಞಾನೇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಧಮ ಅಂದ್ರೆ ಕರ್ಮೇಂದ್ರಿಯಗಳನ್ನ, ಹೊರಗಿನ ಇಂದ್ರಿಯಗಳು. ಆಮೇಲೆ ಉಪರತಿ ಅಂದ್ರೆ ಮೊದಲನೇದೇ ಶಮ ಅಂದ್ರೆ ಏನು? ಜ್ಞಾನೇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ ಶಮ? ಹೌದು ಸರ್. ಧಮ ಅಂದ್ರೆ ಕರ್ಮೇಂದ್ರಿಯಗಳು ಸರ್, ಹೊರಗಿಂದು ಅಂತಃಕರಣ ಶಮ ಅಂದ್ರೆ. ಶಮ. ದಮ ಅಂತಂದ್ರೆ? ದಮ ಅಂದ್ರೆ ಹೊರಗಡೆ ಇಂದ್ರಿಯಗಳು. ಶಮ ದಮ ಅಲ್ಲಮ್ಮ, ಇಲ್ಲಿ ಶಮ ದಮ ಅಂತಂದ್ರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು. ಏನಮ್ಮ? ನಾನು ಒಳಗಿನ ಅಂತಃಕರಣ ಅನ್ಕೊಂಡೆ ಸರ್. ನಾನು ಒಳಗಡೆ ಇದ್ದಾವಲ್ಲ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ಕೊಂಡೆ. ಶಮ ಅಂತಂದ್ರೆ ನೀವು ಹೇಳಿದ್ದೆ ಕರೆಕ್ಟ್. ನೀವೇನು ಹೇಳಿದ್ರಿ ಶಮ ಅಂದಿದ್ದಕ್ಕೆ? ನಾನು ಜ್ಞಾನೇಂದ್ರಿಯಗಳು ಅಂತಂದೆ ಫಸ್ಟ್, ಆಮೇಲಿಂದ ಒಳಗಿಂದಿರ್ಬೇಕು ಅಂತಂದೆ ಅಂತಃಕರಣ ಅಂತ. ಇಲ್ಲ, ಶಮ ಅಂತಂದ್ರೆ ಜ್ಞಾನೇಂದ್ರಿಯಗಳೇ ಕರೆಕ್ಟು. ಇಲ್ಲಿ ದಮ ಅಂತಂದ್ರೆ ಮನಸ್ಸಿನ ನಿಗ್ರಹ. ಇಲ್ಲಿ ರಿವರ್ಸ್ ಹೇಳಿ, ಹಂಗೆ ಮೊದಲೇ ಎತ್ಕೊಂತಾನೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು. ಅದಕ್ಕೆ ಶಮ ದಮ. ನೀವು ಜ್ಞಾಪಕ ಇಟ್ಕೋಬೇಕಾದ್ರೆ ಇವೆಲ್ಲ ಸಂಸ್ಕೃತ ವರ್ಡ್ಗಳು. ಈ ದೇವತೆಗಳು, ರಾಕ್ಷಸರು, ಮನುಷ್ಯರು ಮೂವರು ಹೋಗಿದ್ದೆ ಈ ಬ್ರಹ್ಮನ ಹತ್ರ ನಮಗೇನಾದರೂ ಉಪದೇಶ ಕೊಡಿ ಅಂತ ಕೇಳ್ತಾರೆ. ನೋಡ್ರಿ, ಇವರು ಮೂವರೂ ಕೂಡ ಆ ಪರಬ್ರಹ್ಮ, ಇವನು ಯಾರು? ಪ್ರಜಾಪತಿ ಮಕ್ಕಳೇ ಅಲ್ವಾ? ಎಲ್ಲರೂ ಪ್ರಜಾಪತಿ ಮಕ್ಕಳೇ. ಆದ್ದರಿಂದ ಆ ಬ್ರಹ್ಮನನ್ನು ಕೇಳ್ತಾರೆ. ಅದಕ್ಕೋಸ್ಕರ ಬ್ರಹ್ಮ ಎಲ್ರಿಗೂ ಕೂಡ ದ ಅಂತಾನೆ. ಸೊ ದೇವತೆಗಳು ಏನು ಜ್ಞಾಪಕ ಇದೆಯಾ ಯಾರಿಗಾದರೂ? ದೇವತೆಗಳು ಎಲ್ರಿಗೂ ಮೂವರಿಗೂ ಒಂದೇ ವರ್ಡ್ ದ. ಏನಿದೆ, ಯಾರಿಗಾದ್ರೂ ನೆನಪಿದೆಯಾ? ದೇವತೆಗಳು ಜ್ಞಾಪಕ ಬರ್ತಾ ಇಲ್ಲ ಸರ್. ಹೇಳಿದ್ದೀರಾ ಬಟ್ ಜ್ಞಾಪಕ ಬರ್ತಾ ಇಲ್ಲ ಸರ್. ಓಕೆ, ನೀವು ಬೃಹದಾರಣ್ಯಕ ಮತ್ತು ಇವೆಲ್ಲ ಕೇಳ್ತಾ ಇರಬೇಕು ಅನ್ಕೊತೀನಿ. ಇರಲಿ. ದ ಅಂತಂದರೆ ದೇವತೆಗಳು ಏನು ಮಾಡ್ಕೊತಾರೆ, ನಾವು ಮನಸ್ಸನ್ನು ಎಲ್ಲಿ ಸಿಕ್ಕಿದ್ರಲ್ಲಿ ಬಿಡ್ತಾ ಇರ್ತೀವಿ, ಆ ಮನಸ್ಸಿನ ನಿಗ್ರಹ ಮಾಡಬೇಕು. ನೋಡ್ರಿ, ಅಂಥ ಇಂದ್ರ 100 ಅಶ್ವಮೇಧ ಯಾಗ ಮಾಡಿದ್ರೆ ಆ ಪದವಿ ಬರುತ್ತೆ. ಅವನಿಗೆ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇಲ್ವಾ? ಪ್ರಶ್ನೆ ಕೇಳ್ತಾರೆ. ಇದೆ. ಅಹಲ್ಯನ
ನೋಡ್ರಿ ಎಂಥ ಕೆಲಸ ಮಾಡ್ತಾರೆ ದೇವತೆಗಳು, ಭೋಗಜೀವಿಗಳು. ಆ ಇಂದ್ರನಿಗೆ ಏನು ಕಡಿಮೆ, ಅಪ್ಸರೆ ಊರ್ವಶಿಯರು ಇವರೆಲ್ಲ ಇರೋ ಅಂಥವ್ರು ಅಷ್ಟೆಲ್ಲ ಅನುಭೋಗಿಸಿದ್ರು ಅವನಿಗೆ ಸಾಲದು. ದೂರದ ಬಿಟ್ಟರೆ ನುಣಿಗೆ ನನಗೆ ಹೇಗಿರುತ್ತೆ ನೋಡ್ರಿ ಆ ಕಾಮ ಅನ್ನೋದು. ಕರ್ತೃತ್ವ ಭೋಕ್ತೃತ್ವ ಎಲ್ರಿಗೂ ಇರುತ್ತೆ, ಮುಕ್ತರಾಗೋವರೆಗೂ ಇರುತ್ತೆ. ಇರ್ಬೋದು ಅವರು ಸತ್ವಶುದ್ಧರು, ಆದರೂ ಕಾಮ ಹೆಂಗೆ ಆಟ ಆಡಿಸ್ತೆ ಅನ್ನೋದು ನೋಡ್ರಿ. ಅದಕ್ಕೋಸ್ಕರ ಅವ್ರಿಗೆ ದಾಂದಿದ್ದ ತಕ್ಷಣ ಅವರೇ ಅರ್ಥ ಮಾಡ್ಕೊತಾರೆ, ಓಹೋ ನಮ್ಮದು ಮನಸ್ಸು ಹೆಂಗೆ ಸಿಕ್ಕಿದ್ರೆ ಹಂಗೆ ಹರಿತಾ ಇರುತ್ತೆ, ಅದನ್ನು ನಿಯಂತ್ರಿಸೋದಕ್ಕೋಸ್ಕರ ನಮ್ಗೆ ಹೇಳಿದ್ದಾರೆ ಅಂತ ಅನ್ಕೊತಾರೆ. ಅವ್ರು ಕೇಳ್ತಾರೆ, ಕರೆಕ್ಟಾಗಿ ಹೋಗಿ ಅವ್ರು ಹೋಗ್ತಾರೆ. ಈಗ ಮನುಷ್ಯರು ಬರ್ತಾರೆ, ರಾಕ್ಷಸರು ಬರ್ತಾರೆ. ರಾಕ್ಷಸರಿಗೇನು ಅಂತಾನೆ ಹೇಳ್ತಾರೆ. ಅವ್ರಿಗೂ ಅವ್ರದ್ದೇನು, ಅವರು ಹಿಂಸೆ ಮಾಡುವಂಥವರು. ಅದಕ್ಕೋಸ್ಕರ ಇದು ಅಂತ ಹೇಳ್ತಾರೆ. ಅವ್ರಿಗೇನದು ದಯೆ ಇರಬೇಕು. ರಾಕ್ಷಸರಂದರೆ ಕ್ರೂರಿಗಳು, ಹಿಂಸೆ ಮಾಡೋರು. ಅದೇ ಮನುಷ್ಯ ಅಂದರೆ ದಾನ. ಶಂಕರಾಚಾರ್ಯರು ಭಾಷ್ಯ ಬರೆಯುವಾಗ ಇದು ಮನುಷ್ಯನಿಗೆ ಮೂರೂ ಆಗುತ್ತೆ. ಯಾಕೆಂದರೆ ನೋಡ್ರಿ, ಮೊನ್ನೆ ವೇದಾಂತದಲ್ಲಿ ಇದು ಜೀವಂತ ವೇದಾಂತದಲ್ಲಿ ಯಾರನ್ನು ಮುಖ್ಯವಾಗಿ ಇಟ್ಕೊಂಡು ಹೇಳಿದ್ರು, ಮನುಷ್ಯ. ಆದ್ದರಿಂದ ಶಂಕರಾಚಾರ್ಯರು ಇದು ಮನುಷ್ಯನಿಗೆ ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ಮನುಷ್ಯ ಅಂತಂದರೆ ಈ ಮೂರು ಅವನಿಗೆ ಹೇಳಿದೆ ಅಂತ ಭಾಷ್ಯಾರ್ಥ ಮಾಡ್ತಾರೆ. ಅಲ್ಲಿಗೆ ಮನಸ್ಸಿನ ನಿಗ್ರಹ, ಮತ್ತು ಕ್ಷಮಾಗುಣ, ದಯೆ. ಬಸವಣ್ಣವರು ದಯೆ ಇಲ್ಲದ ಧರ್ಮ ಯಾವುದಯ್ಯ, ಹಾಗೆ ದಾನ. ಭಗವದ್ಗೀತೆ 18ನೇ ಅಧ್ಯಾಯ 19ನೇ ಅಧ್ಯಾಯದಲ್ಲಿ ಯಜ್ಞದಾನ ತಪಸ್ಸು ದಾನ ಇವುಗಳನ್ನೆಲ್ಲ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಚಿತ್ತಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಮೊದಲು ಎತ್ಕೊತಾನೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ನಿಮ್ಮ ಒಳಗಡೆ ಮನಸ್ಸು ಹತೋಟಿಗೆ ಬಂದರೆ ಇಂದ್ರಿಯಗಳು ತಾನಾಗಿ ಬರುತ್ತೆ. ಆದರೆ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಹೊರಗಡೆ ಇರುತ್ತೆ. ಮೊದಲು ಅದನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಿಂತ ಕಷ್ಟ ಮನಸ್ಸು, ಅದು ಆಮೇಲೆ ಬುದ್ಧಿ, ಆಮೇಲೆ ಹೀಗೆ ಈ ಥರ ಇರುತ್ತೆ. ಇನ್ನು ಉಪರತಿ ಒಂದೊಂದೇ ವರ್ಡು. ಉಪರತಿ ಅಂದರೆ ಮನಸ್ಸೆಲ್ಲ ಹೊರಗಡೆ ಹೋಗ್ತಾ ಇರ್ತೈತಲ್ಲ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಅತಿ ಸಮೀಪ ಏನಮ್ಮ? ಸಮೀಪ ಅಂದ್ರೆ ನಮ್ಮ ಸ್ವರೂಪದ ಸಮೀಪ ಮನಸ್ಸನ್ನ ಇಟ್ಕೊಳ್ಳೋದು. ಅಂದರೆ ಈಗ ವೇದಾಧ್ಯಯನ ಮಾಡ್ತೀವಿ, ಪ್ರವಚನ ಕೇಳ್ತೀವಿ, ಈ ವಿಚಾರಗಳು ಕೇಳೋದಕ್ಕೆ ಅಟ್ಲೀಸ್ಟ್ ನೀವು ಎಷ್ಟೆಷ್ಟು ಗಂಟೆ ಮೀಸಲಾಗಿರ್ತೀರೋ ಅದರ ಮೇಲೆ ಉಪರತಿ. ಅದು ಜಪ ಆಗ್ಬೋದು, ಭಜನೆ ಆಗ್ಬೋದು, ಒಂದು ಸೇವಾ ಮನೋಭಾವ ಆಗ್ಬೋದು, ದಾನ ಧರ್ಮಗಳಾಗ್ಬೋದು, ಯಜ್ಞದಾನ ತಪಸ್ಸುಗಳಾಗ್ಬೋದು. ಇವೆಲ್ಲನೂ ಉಪರತಿ. ಅಂದರೆ 3 ಹೊತ್ತು ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಅದನ್ನು ಫಲಾಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ಮತ್ತೆ ಹುಟ್ಟು ಬರಬೇಕು, ಜನ್ಮ ತಪ್ಪಿಸ್ಕೋಬೇಕು ಅಂತಂದರೆ ನಿಷ್ಕಾಮ ಕರ್ಮದಿಂದ ಮಾಡಬೇಕು. ಉಪರತಿ. ತಿತಿಕ್ಷ ಅಂದರೆ ಏನು? ಅದೇ ಸರ್, ಕಷ್ಟ ಸುಖ ಬಂದಾಗ ತಡ್ಕೊಳ್ಳೋದು, ಸಹಿಸ್ಕೊಳ್ಳೋದು. ಯಾರಿಂದ ಸಹಿಸ್ಕೋಬೇಕು? ಅಂದ್ರೆ ಬಂದು ಹೋಗ್ತಾ ಇರ್ತವೆ, ಅವೇನು ಶಾಶ್ವತ ಅಲ್ಲ ಅಂತ ಸಹಿಸ್ಕೊಬೇಕು. ಯಾವುದರಿಂದ ಸಹಿಸ್ಕೋಬೇಕು? ಇಂಪಾರ್ಟೆಂಟ್. ವಿವೇಕ ವೈರಾಗ್ಯದಿಂದ. ಪ್ರಾಣಿಗಳು ತಡ್ಕೊಳ್ಳುತ್ತೆ, ಕಷ್ಟ ಸುಖ ಬಂದರೆ, ಗಾಯ ಆದರೆ ನೆಕ್ಕೊಳ್ಳುತ್ತೆ, ಏನೋ ಮಾಡಿಕೊಳ್ಳುತ್ತೆ. ವೆಹಿಕಲ್ ಹೋಗಿಬಿಡ್ಲಿ, ಕೊಯ್ಯೋ ಅಂದ್ಕೊಂಡು ಅದಕ್ಕೆ ಒದ್ದಾಡ್ಕೊಂಡು ಒಂದು ಗಂಟೆ 2 ಗಂಟೆ ಆ ಥರ ಕೊಯ್ಯೋ ಅಂದ್ಕೊಂಡು ಆಮೇಲೆ ಸುಮ್ಮನೆ ಹಾಕ್ಕೊಂಡು ಅನುಭವಿಸ್ಕೊಂಡಿರುತ್ತೆ. ಮತ್ತು ಅದನ್ನೇನು ಹೇಳಬೇಕೇನು? ಶಾಸ್ತ್ರ ತಡ್ಕೊತ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ವಿವೇಕದಿಂದ. ವಿವೇಕ ಅಂದರೆ ಇಲ್ಲಿ ಇವೆಲ್ಲ ಆಗಮಪಾಯಗಳು ಬಂದು ಹೋಗುವಂಥದ್ದು. ಸ್ವಲ್ಪ ಹೊತ್ತಿರುತ್ತೆ, ಹೋಗುತ್ತೆ. ಯಾಕೆ? ಚಳಿಗಾಲ ಬಂತು, ಹೋಯಿತು, ಬೇಸಿಗೆ ಕಾಲ ಬಂತು. ನಾನು ಚಳಿಗಾಲ ಒಂದು ಬೈತಾ ಇದ್ದೆ, ಆವಾಗ ಬೇಸಿಗೆ ಕಾಲ ಸೂರ್ಯ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀನಿ.
ಬೇಸಿಗೆಗಾಲ ಬಂದರೆ ಹಾಳ ಸೂರ್ಯ ಅಂತ ಬೈತೀವಿ ಹೀಗೆ ನಾವು. ಅದರಿಂದ ತಡ್ಕೋ, ತಾಳಿದವನು ಬಾಳಿಯಾನು ಅನ್ನೋ ಗಾದೆ ಇವೆಲ್ಲ. ಬಟ್ ವಿವೇಕದಿಂದ ತಡ್ಕೋಬೇಕು. ವಿವೇಕ ಅಂದರೆ ಏನು? ಇದನ್ನೇ ಆಗಮಪಾಯಿಗಳು ಇವು ತೋರಿ ಹಾರೋದು, ಅನಿತ್ಯ, ದುಃಖಾಲಯ ಅಂತ ಮಾಡ್ತೀವಲ್ಲ, ವಿವೇಕದಿಂದ ಇದೆ. ಅಲ್ಲಿಗೆ ಇಷ್ಟೆಲ್ಲ ಆದಮೇಲೆ ಶ್ರದ್ಧೆ. ಶ್ರದ್ಧೆ ಅಂದರೆ ವೇದಾಂತ ಶಾಸ್ತ್ರ ಗುರುಗಳ ಬೋಧದಲ್ಲಿ ವಿಶ್ವಾಸ ಇಟ್ಟು ನಾವು ಅದನ್ನ ಆಚರಿಸಕ್ಕೆ ಶುರು ಮಾಡೋದು. ಅದರಲ್ಲಿ ಪರಮಾರ್ಥ ಸ್ವರೂಪದಲ್ಲೇ ನಾವು ಶ್ರದ್ಧೆ ಇಟ್ಕೊಂಡು ನಾವು ಅದನ್ನ ಸಾಧನೆ ಮಾಡಕ್ ಹೋಗ್ತೀವಲ್ಲ, ಅದು ಶ್ರದ್ಧೆ ಅಂತ. ನನ್ನಲ್ಲಿ, ಗುರುಗಳಲ್ಲಿ, ಶಾಸ್ತ್ರದಲ್ಲಿ ಶ್ರದ್ಧೆ, ನಂಬಿಕೆ, ಭಕ್ತಿ, ವಿಶ್ವಾಸ ಇರಬೇಕು. ಹೀಗೆ ಶ್ರದ್ಧೆ. ಸಮಾಧಾನ. ಸಮಾಧಾನ ಅಂದ್ರೆ ಕೋಪ ಮಾಡ್ಕೊಳ್ದೇ ಇರೋದು, ಮತ್ಸರ, ಗರ್ವ, ಅಹಂಕಾರ ಎಲ್ಲ ಇಲ್ದಿರ ಶಾಂತವಾಗಿ ಮನಸ್ಸು ಸಮಾಧಾನವಾಗಿರೋದಕ್ಕೆ ಸ್ವಭಾವ. ಇವು ಇಲ್ಲದೇ ಇದ್ದರೆ ಮನಸ್ಸು ಸಮಾಧಾನವಾಗಿರುತ್ತೆ. ಸತ್ವಗುಣಕ್ಕೆ ಸಂಬಂಧಪಟ್ಟಿರೋದು ಇದು. ನಾವು ಚೆಕ್ ಮಾಡ್ಕೋಬೇಕು, ನಾನು ರಜೋಗುಣನ, ಸಮೋಗುಣನ, ಸತ್ವಗುಣನ ಅಂತ. ಆದರೆ 3 ಗುಣಗಳು ಇರುತ್ತೆ ಎಲ್ಲರಲ್ಲೂ. ಆದರೆ ಪ್ರಾಮಿನೆಂಟ್ ಯಾವುದು ಅನ್ನೋದನ್ನು ನೋಡ್ಕೋಬೇಕು. ಈಗ ನೋಡ್ರಿ, ಸತ್ವಗುಣ, ತಮೋಗುಣ, ರಜೋಗುಣ ಕಣ್ಣು ಕಾಣುತ್ತಾ? ಕಾಣೋದಿಲ್ಲ. ಮತ್ತೆ ಹೇಗೆ ಕಂಡಿಡ್ಕೊಂತೀರಾ? ಪ್ರಶ್ನೆ. ಅವ್ರು ನಡ್ಕೊಳ್ಳೋ ರೀತಿಯಿಂದ ಅಲ್ವಾ? ಈಗ ಬ್ರಹ್ಮಜ್ಞಾನಿ ಅನ್ನೋದು ಕಣ್ಣು ಕಾಣ್ತಾನ? ಅವ್ರ ಮುಖ ನೋಡಿದ್ರೆ ಬ್ರಹ್ಮಜ್ಞಾನ ಆಗಿದೆ ಅಂತ ಹೇಳಕ್ ಬರುತ್ತಾ? ಹೇಳ್ತೀರಾ? ಅವ್ರ ರೀತಿಯಲ್ಲಿ. ಆದ್ದರಿಂದ ಅದು ಇಂಪಾರ್ಟೆಂಟ್. ಅದಕ್ಕೆ ಕೆಲವರು ಅಕಸ್ಮಾತ್ ನಾನು ಮುಕ್ತನಾಗಿದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಈ ವಿಚಾರಗಳು ಗೊತ್ತಿರೋರು ಸುಮ್ಮನೆ ಹೇಳ್ತಾನೆ ಅಷ್ಟೇ, ಅವನೇನು ಮುಕ್ತನಾಗಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಸುಮ್ಮನೆ ಹೇಳ್ತಾರೆ ಅಷ್ಟೆ. ಆದ್ದರಿಂದ ಅವನು ಮುಕ್ತನಾಗಿದ್ದರೆ ಅರಿಷಟ್ ವರ್ಗಗಳಿರೋಲ್ಲ. ಅವನ ಮನಸ್ಸು ಹೆಂಗಿರುತ್ತೆ? ಶಾಂತವಾಗಿ, ಸಮಾಧಾನವಾಗಿ. ಜೀಸಸ್ಗೆ ಶಿಲ್ಬೆಗೆ ಹೊಡಿತಾ ಇದ್ದರೂ ಕೂಡ, ಹೇ ಭಗವಂತ, ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ, ಕ್ಷಮಿಸ್ಬಿಡೋ. ಎಂಥ ದೊಡ್ಡತನ! ಹೆಂಗಿರ್ತಾರೆ ನೋಡ್ರಿ ಮುಕ್ತರಾದವರು. ಮೀರಾಬಾಯಿಗೆ ವಿಷ ಕೊಟ್ಟರು. ಹೇಳ್ತಾನೆ ಗಂಡ, ನಾಳೆ ನೀನು ವಿಷ ಕೊಡ್ತಾರೆ, ಹೋಗ್ಬಿಡು, ನನ್ನ ಬಾಗಿಲು ತೆಗಿತೀನಿ, ತಪ್ಪಿಸ್ಕೊಂಡು ಹೋಗ್ಬಿಡು. ನಾ ಹೋದರೆ ಮತ್ತೆ ಸಾಯಲ್ವೆಲ್ಲೂ? ಸಾಯ್ತು, ಮತ್ತೆ ಬಿಡು, ಇಲ್ಲೇ ಸಾಯ್ತೀನಿ. ಗೊತ್ತಿದ್ದರೂ ವಿಷ ಕುಡಿಬೇಕಾದ್ರೆ ಮನಸ್ಸು ಎಷ್ಟು ಸಮಾಧಾನ ಇರಬೇಕು. ಜೀಸಸ್ ಗೊತ್ತಾಗಲಿಲ್ವ? ನಾಳೆ ಇವರು ಕ್ರೂಸಿಫೈ ಮಾಡ್ತಾರೆ ನನ್ನ ಅಂತ. ಅಲ್ಲೊಬ್ಬ ಹೇಳ್ತಾರೆ, ಹೋಗ್ಬಿಡು ನೀನು, ಇವಾಗಲೇ ಹೋಗ್ಬಿಡು ಅಂತ. ಜೀಸಸ್ ಕೂಡ ಹೋಗೋದಿಲ್ಲ. ಇಷ್ಟು ಸಮಾಧಾನ ಇರಬೇಕು. ಚೆಕ್ ಮಾಡ್ಕೊಳ್ಬೇಕು ನಾವೇ, ನನಗೆ ಎಷ್ಟಿದೆ, ಭಯ ಎಷ್ಟಿದೆ ಎಲ್ಲ ನೋಡ್ಕೋಬೇಕಿದೆ. ಇದೇ ಮೆಷರಿಂಗ್ ಸ್ಕೇಲ್. ನನ್ನಲ್ಲಿ ಅರಿಷಟ್ ವರ್ಗಗಳು ಎಷ್ಟಿದೆ ಪ್ರತಿದಿನ ನಾವು ಚೆಕ್ ಮಾಡ್ಕೊತಾ ಇರಬೇಕು. ನಾವು ದುಡ್ಡು ಸಂಪಾದನೆ ಮಾಡಿದ್ರೆ ನನ್ನ ಹತ್ರ ಎಷ್ಟು ಆಸ್ತಿ ಇದೆ ಅಂತ ಚೆಕ್ ಮಾಡ್ತೀವಲ್ಲ, ಹಾಗೆ ಪ್ರತಿದಿನ ಚೆಕ್ ಮಾಡ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ. ಮತ್ತು ನನ್ನಲ್ಲಿ ಎಷ್ಟು ಈ ಕೆಟ್ಟ ಗುಣಗಳು, ಕಾಮ, ಕ್ರೋಧ, ಲೋಭ, ಮೋಹ ಕಡಿಮೆ ಆಯಿತು, ಎಷ್ಟು ಒಳ್ಳೆಯ ಗುಣಗಳು ಜಾಸ್ತಿ ಆಯಿತು. ಇದು ಅಂತರ್ವಿಶ್ಲೇಷಣೆ. ಅದಕ್ಕೆ ಏನಂತಾರೆ? ಸ್ವಾನುಭವ. ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊತಾರೆ. ಇದು ಸಮಾಧಾನ. ಮುಮುಕ್ಷತ್ವ. ಮುಮುಕ್ಷತ್ವದಲ್ಲಿ ಒಂದೇ ಒಂದು ಹೇಳ್ತೀನಿ, ಮೋಕ್ಷವೇ ಬೇಕು, ಆಸೆ ಇರಬೇಕು. ಸುಮ್ಮನೆ ಇಲ್ಲದೆ ನಾವು ಏನೋ ಕಾಲ ಕಳಿಯೋಕ್ಕೋ, ವಯಸ್ಸಾಯಿತು, ಮನೇಲಿ ಮಕ್ಕಳಿಗೆ ಕಾಟ, ಸುಮ್ಮನೆ ಇಲ್ಲಿ ಬಂದರೆ ಒಂದು ಸ್ವಲ್ಪ ಟೈಮ್ ಆದರೂ ಹೋಗುತ್ತೆ, ಬಂದರೆ ಉಪಯೋಗ ಆಗುತ್ತೆ, ಅದು ಬೇರೆ. ನನಗೆ ನಿಜವಾಗ್ಲೂ ಮುಮುಕ್ಷತ್ವ ಇದೆಯಾ, ಮೋಕ್ಷವೇ ಬೇಕು ಚೆಕ್ ಮಾಡ್ಕೋಬೇಕು ನಾವೇ. ತಪ್ಪೇನಿಲ್ಲ, ಅದು ಇಲ್ಲದೇ ಇದ್ದರೂ ನಾವು ಕೇಳ್ತಾ ಇದ್ದರೆ ಮುಂದಕ್ಕೆ ಬರುತ್ತೆ, ಅಥವಾ ಈ ಜನ್ಮದಲ್ಲೇ ಬರುತ್ತೆ. ಅದಿರಬೇಕು. ಕೆಲವರಿಗೆ ಈ ಹಿಂದಿನ ಜನ್ಮದ ಸಂಸ್ಕಾರದಿಂದ ಈ ಜನ್ಮದಲ್ಲಿ ತೋರ್ಕೋಬೇಕು. ರಾಮಕೃಷ್ಣ ಪರಮಹಂಸರಿಗೆ, ವಿವೇಕಾನಂದರಿಗೆ ಇದೆಲ್ಲ ಈ ಜನ್ಮದಲ್ಲಿ ತೋರ್ಕೊಂತಲ್ವ, ಹಾಗೆ ಇಲ್ಲಿ ಮುಮುಕ್ಷತ್ವಕ್ಕೆ ವೈರಾಗ್ಯ ಇರಬೇಕು. ಇಲ್ಲಿ ಎಂಥ ವೈರಾಗ್ಯ ಇರಬೇಕು? ಈ ವೈರಾಗ್ಯ ಇರಬೇಕು.
ಯಾವುದು ಮೂರು ವೈರಾಗ್ಯಗಳು ಅವು ಬೇಕಾಗಿಲ್ಲ, ಬಟ್ ಕೆಲವು ಸಂದರ್ಭಗಳಲ್ಲಿ ಬರುತ್ತೆ. ಯಾವುದದು ವೈರಾಗ್ಯಗಳು? ಆ ವೈರಾಗ್ಯ ಉಪಯೋಗ ಇಲ್ಲ. ಮುಮುಕ್ಷತ್ವ ಇಲ್ಲಿ ವೈರಾಗ್ಯ ಸರಿ, ಆ ವೈರಾಗ್ಯ ಅಲ್ಲೂ ಹೇಳ್ಬೋದಾಗಿತ್ತು. ಈಗ ನಮಗೆ ಕೆಲವು ಸಾರಿ ಪ್ರಪಂಚದಲ್ಲಿ ವೈರಾಗ್ಯ ಬರುತ್ತೆ ತಾತ್ಕಾಲಿಕವಾಗಿ. ಯಾವ್ದು ಮೂರು ವೈರಾಗ್ಯಗಳು? ಅವು ಉಪಯೋಗ ಇಲ್ಲ. ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಅಷ್ಟೇ, ಆ ಮೂರು. ಯಾರಿಗಾದ್ರು ಗೊತ್ತಿದ್ದಿದ್ರೆ ಕೇಳಿ, ಇದ್ರ ಅಷ್ಟು ಗೊತ್ತಿದ್ರೆ ಎಲ್ಲರೂ ಮುಂದಕ್ಕೆ ಹೋಗೋಣ. ಆ ಮೂರು ವೈರಾಗ್ಯಗಳು ತಾತ್ಕಾಲಿಕ, ಅವು ಬಂದರೆ ಉಪಯೋಗ ಇಲ್ಲ. ಎಲ್ರಿಗೂ ಬರುತ್ತೆ ಕೆಲವು ಸಂದರ್ಭಗಳಲ್ಲಿ. ಅದಲ್ಲ ನಿಜವಾದ ವೈರಾಗ್ಯ. ನಿತ್ಯ ಅನಿತ್ಯ ವಸ್ತು ವಿವೇಕ ಯಾರು ಮಾಡಿರ್ತಾರೋ ಅವರು. ಮತ್ತು ಈ ವೈರಾಗ್ಯ ಎಲ್ಲ ಬಂದಿದ್ದರೆ ಅವರು ದೇವರೇ ಬೇಕು ಅಂತ ಎಲ್ಲವನ್ನು ತ್ಯಾಗ ಮಾಡೋಕ್ಕೆ ಸಿದ್ಧವಾಗ್ತಾರೆ. ಇಷ್ಟು ಅಗತ್ಯ ಇರಬೇಕು. ಇವಾಗ ಮುಂದಕ್ಕೆ ಹೋಗೋಣ. ಇಲ್ಲಿ ಎಲ್ಲ ಅನುಭವ ಅಂದರೆ ಏನು ಮತ್ತೆ ಹೇಳಿದ್ದಾಗಿದೆ. ಸೇಮ್ ಅದನ್ನೇ ಇನ್ನೊಂದು ಸ್ವಲ್ಪ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ ಕೇಳ್ಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲಿ ಅನುಭವ ಅಂತಂದರೆ ನೇರಾದ ಅನುಭವ ಇಟ್ಕೋಬೇಕು, ವೈಯಕ್ತಿಕ ಅನುಭವ ಇಟ್ಕೋಬಾರ್ದು. ಮತ್ತು ಇಲ್ಲಿ ಈ ಇಂದ್ರಿಯ ಅನುಭವ, ವೇದನಾ ಅನುಭವ ಮತ್ತು ವೈಯಕ್ತಿಕ ಅನುಭವಗಳು ಅವ್ರವ್ರಿಗಾಗೋದು. ಈ ಸಾಕ್ಷಾತ್ಕಾರನಂತೆ, ರೋಗ ಅನುಭವ, ದಿವ್ಯ ಅನುಭವ, ಭವ್ಯ ಅನುಭವ, ಕುಂಡಲಿನಿ ಜಾಗೃತೆ, ಆ ಅನುಭವ, ಈ ಅನುಭವ, ಇವುಗಳೆಲ್ಲ ಅಲ್ಲ ಅಂತ ಬಿಟ್ಟು ಇಲ್ಲಿ ಸಾರ್ವತ್ರಿಕ ಪೂರ್ಣ ಅನುಭವ ಅದನ್ನು ಹಿಡ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ನೇರಾದ ಅನುಭವ ಇಟ್ಕೋಬೇಕು. ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ಕೊನೆ ಪೇಜ್ನಲ್ಲಿ ಒಂದು ಪಾಯಿಂಟ್ ಇಲ್ಲಿ ಚಿಂತನೆ ಮಾಡಬೇಕು. ಆಗಮ ಅಂತಾರೆ. ಏನದು ಆಗಮ ಅಂದರೆ? ಆಗಮ ಅಂದರೆ ಯಾವುದಕ್ಕೆ ಹೇಳ್ತಾರೆ ಆಗಮ ಅಂತ? ವೇದಗಳು, ವೇದಗಳು, ಶಾಸ್ತ್ರ. ವೇದಗಳು, ಶಾಸ್ತ್ರ, ಆಗಮ ಅಂತ. ಶಾಸ್ತ್ರಯೋನಿತ್ವಾತ್, ಆಗಮದಿಂದಲೇ ತಿಳಿಸ್ಬೇಕು. ಆಗಮ ಅಂತಂದರೆ ನಮಗೆ ಶಾಸ್ತ್ರವೇ ತಿಳಿಸ್ಬೇಕು ಅಲ್ವಾ? ಅದಕ್ಕೋಸ್ಕರ ಆಗಮ ಅಂತ ಕರೀತಾರೆ. ಅದೊಂದು. ವೇದಗಳು, ಈ 18 ಪುರಾಣಗಳು, ಇವೆಲ್ಲ ಆಗಮವೇ. ನಿಜವಾಗ್ಲೂ ಮುಖ್ಯವಾಗಿ ವೇದಗಳನ್ನ ಆಗಮ ಆಗಮ ಅಂತ ಹೇಳ್ತಾರೆ. ನಮಗೆ ದೇವರ ವಿಚಾರ, ಮೋಕ್ಷದ ವಿಚಾರ, ಸಾಧನೆಗಳ ವಿಚಾರ, ಸೃಷ್ಟಿ ವಿಚಾರ ಮತ್ತು ಪ್ರತಿಯೊಂದು ಕೂಡ ನಮಗೆ ಶಾಸ್ತ್ರವೇ ತಿಳಿಸ್ಕೊಡ್ಬೇಕು. ಆಗಮ ಅದೇ ತಿಳಿಸ್ಕೊಡ್ಬೇಕಾಗಿರೋದ್ರಿಂದ ಅದಕ್ಕೆ ಆಗಮ ಆಗಮ ಅಂತಾರೆ. ಇಷ್ಟಂತೂ ನಮಗೆ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ ನಾವು. 3ನೇ ಪ್ರಕರಣ. 3ನೇ ಪ್ರಕರಣದಲ್ಲಿ ಈಗ ಸಾಕ್ಷಿ ಸ್ವರೂಪ. ಈಗ ನೋಡ್ರಿ, ಇಲ್ಲಿವರೆಗೂ ನಾವು ಬರೀ ಅವಸ್ಥೆಗಳನ್ನ ವಿಚಾರ ಮಾಡ್ತಾ ಇದ್ವಿ. ಈಗ ಸಾಕ್ಷಿ ಸ್ವರೂಪ. ಇಲ್ಲಿ ಪೇಜ್ ನಂಬರು 38 ತೆಕ್ಕೋಬೇಕು ನೀವು. ಇಲ್ಲಿ ಸಾಕ್ಷಾತ್ ಅಂದರೆ ಏನು, ಅಪರೋಕ್ಷ ಅಂದರೆ ಏನು, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸಾಕ್ಷಾತ್ ಅಪರೋಕ್ಷವಾದ ಬ್ರಹ್ಮವೇ ಸಾಕ್ಷಿ ಸ್ವರೂಪವು. ಇಲ್ಲಿ ಸಾಕ್ಷಾತ್ ಅಂದರೆ ಏನು? ಅಪರೋಕ್ಷ ಅಂದರೆ ಯಾರಾದರೂ ಹೇಳಿ ವಸಂತ ಅವರೇ. ನನಗಿಂತ ಬೇರೆ ಅಲ್ಲದೆ ಇರೋದು ಸರ್ ಅಪರೋಕ್ಷ ಅಂದ್ರೆ. ಅದೇ ಇರೋದು ಸಾಕ್ಷಾತ್, ಅದೇ ಬ್ರಹ್ಮ, ಅದೇ ಇರೋದು ಅಂತ. ನಮ್ಗೆ ಅರ್ಥ ಆಗೋದಕ್ಕೆ ಯಾವುದಾದ್ರು ಎಕ್ಸಾಂಪಲ್ ಕೊಟ್ರೆ? ಅಪರೋಕ್ಷ ಅಂದರೆ ಏನು, ಪರೋಕ್ಷ ಅಂದರೆ ಏನು? ನಿಮ್ಗೆ ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಗುತ್ತೆ. ಹೇಳ್ರಿ ಹೋಗಿ. ಅಪರೋಕ್ಷ ಅಂದರೆ ಏನು, ಪರೋಕ್ಷ ಯಾವುದು ಎಕ್ಸಾಂಪಲ್ ಏನು ಕೊಡ್ತೀರಿ ನೀವು? ಸ್ವರ್ಗ ಇದೆಲ್ಲ ನಂಬ್ಕೋಬೇಕು, ಅದು ನಮ್ಗಿಂತ ಬೇರೆ ಆಗಿರೋದು, ಮಾಡಿ ಪಡೆಯುವಂಥದ್ದು. ಅದು ಈ ನಮ್ಮ ಸ್ವರೂಪ ನಾನೇ ಅದಾಗಿರೋದು, ಅಪರೋಕ್ಷ. ಅದು ನನಗಿಂತ ಬೇರೆ ಆಗಿಲ್ಲ ಅದು ಅಂತ. ಈಗ ಗೊತ್ತಿಲ್ಲದೆ ಇರೋದು ಪರೋಕ್ಷ. ಸ್ವರ್ಗ ನರಕ ಪರೋಕ್ಷ, ಉಪಾಸನೆಗಳು ಪರೋಕ್ಷ, ನಂಬ್ಕೋಬೇಕು. ಎರಡಕ್ಕೂ ಶಾಸ್ತ್ರವೇ. ಆದರೆ ಈ ಕರ್ಮಕಾಂಡ, ಉಪಾಸನಾ ಕಾಂಡ, ಧರ್ಮ ಜಿಜ್ಞಾಸೆ ಎಲ್ಲವೂ ನಾನು ಶಾಸ್ತ್ರದಲ್ಲಿ ಸುಮ್ಮನೆ ನಂಬ್ಕೋಬೇಕು. ಇದು ಪರೋಕ್ಷ. ಈಗ ಮೋಕ್ಷ, ಪುನರ್ಜನ್ಮ, ಕರ್ಮ ಥಿಯರಿ, ಜನ್ಮಾಂತರ
ಮತ್ತು ಇವೆಲ್ಲ ನಂಬ್ಕೋಬೇಕು. ಶಾಸ್ತ್ರ ಹೇಳುತ್ತೆ, ಶ್ರದ್ಧೆಯಿಂದ ಭಕ್ತಿಯಿಂದ ನಂಬ್ಕೋಬೇಕು. ಇದಕ್ಕೆ ಪರೋಕ್ಷ ಅಂತಾರೆ. ಸೊ ಅಪರೋಕ್ಷ ಅಂತಂದರೆ ನಮಗೆ ನಂಬ್ಕೋಬೇಕಾದ್ರೆ ನನ್ನ ಸ್ವಂತ ಅನುಭವದಲ್ಲೇ ಇರುತ್ತೆ. ಹಾಗೆ ಅಂದರೆ ಈ ಉದಾಹರಣೆಗೆ ಸಾಕ್ಷಾತ್ ಅಂದರೆ ಸಾಧನೆಗಳಿಂದ, ಕಣ್ಣು ಮನಸ್ಸು ಬುದ್ಧಿ ಮೊದಲಾದ ಸಾಧನೆಗಳಿಂದ ವಿಷಯೀಕರಿಸಿ ತಿಳಿಯಲು ಬಾರದಂಥದ್ದು, ಬರೋದಿಲ್ಲ ಅದು. ಸಾಕ್ಷಾತ್ ಅಂತಂದರೆ ಇದು ಬರೋದಿಲ್ಲ ಅದು. ಅದಕ್ಕೋಸ್ಕರ ಅದು ಇವಾಗ ಫಾರ್ ಎಕ್ಸಾಂಪಲ್ ಸ್ವರ್ಗ, ನರಕ, ಪುನರ್ಜನ್ಮ, ಕರ್ಮ ಥಿಯರಿ, ಪ್ರಾರಬ್ಧ, ಇವೆಲ್ಲ ನೀವು ಇದು ನಿಮ್ಮ ಪ್ರತ್ಯಕ್ಷ ಪ್ರಮಾಣ ಇತ್ತು, ಅದರಿಂದ ತಿಳ್ಕೊಳ್ಳೋಕೆ ಬರುತ್ತಾ? ಬೇರೆ ಪ್ರಪಂಚದ ವಸ್ತುಗಳು ತಿಳ್ಕೊಳ್ಳೋಕೆ ಬರುತ್ತಾ? ಇದು ಬರೋದಿಲ್ಲ. ಸಾಕ್ಷಾತ್ ಅಂದರೆ ಅದು ನೇರವಾಗಿ ನಾನೇ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ನಾನಿದ್ದೀನಿ ಅನ್ನೋದಕ್ಕೆ ಸಾಕ್ಷಾತ್. ಈ ಡೂಪ್ಲಿಕೇಟ್ ಐನೇ ಇಟ್ಕೊಳ್ರಿ, ಸಾಕ್ಷಾತ್ತಾಗೆ ಸಾಕ್ಷಾತ್ ಗುಂಡಕಲ್ಲಿದ್ದಂಗೆ ಇದ್ದೀನಿ ಅಂದರೆ ಅರ್ಥ ಏನು? ಸಾಕ್ಷಾತ್ತಾಗಿ ಅದಕ್ಕೆ ಯಾವ ಪ್ರಮಾಣ ಬೇಕಾಗಿಲ್ಲ. ಹಾಗೆ ಆದರೆ ಇವುಗಳು ಪ್ರಮಾಣ ಉಪಯೋಗಿಸಿದ್ರೂ ತಿಳಿಯಲ್ಲ, ಮತ್ತು ಸಾಕ್ಷಾತ್ತಿಂದನೂ ತಿಳಿಯಲ್ಲ. ಅದೇ ನಮ್ಮ ನಿಜವಾದ ಅನುಭವ. ಅಂದರೆ ಸಾಕ್ಷಿನ ಗುರುತಿಸ್ಬೇಕಾದ್ರೆ ಅಪರೋಕ್ಷ ಅಂತೀವಲ್ಲ, ಅದು ಇಂದ್ರಿಯ ಅನುಭವ ಉಪಯೋಗಿಸಲ್ಲ, ಮನಸ್ಸಿನ ಅನುಭವ ಉಪಯೋಗಿಸಲ್ಲ. ಆದರೂ ನೇರದ ಅನುಭವದಿಂದ ನಾನು ಕಂಡುಕೋಬೋದು. ಆದ್ದರಿಂದ ಅದನ್ನು ಸಾಕ್ಷಾತ್ ಅಪರೋಕ್ಷ ಅಂತ ಇಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಅದು ಸ್ವಲ್ಪ ಚೆನ್ನಾಗಿ ಮೆಲ್ಕು ಹಾಕಬೇಕು ನಾವು. ಇಷ್ಟಂತೂ ನಮಗೆ ಗೊತ್ತಾಯಿತು. ಸೊ ಅದಕ್ಕೆ ಶಾಸ್ತ್ರದಲ್ಲಿ ಯಾ ಆತ್ಮ ಸರ್ವಾಂತರಃ ಅಂತ ಎಲ್ಲ ಹೇಳ್ತಾರೆ. ನಾವು ಜನರಲ್ ಆಗಿ ಈ ಶರೀರವನ್ನು, ಪ್ರಾಣಗಳನ್ನು, ಇಂದ್ರಿಯಗಳನ್ನು, ಮನಸ್ಸು ಬುದ್ಧಿ ಸುಖ ದುಃಖಗಳನ್ನೇ ನಾನು ಅನ್ಕೊತೀವಿ. ನನ್ನದು ಶರೀರದಿಂದ ಪಾದದಿಂದ ತಲೆವರೆಗೂ ಇರೋದು ನಾನು, ಇಲ್ಲಿಂದ ಹೊರಗಡೆ ಇರೋದು ನನ್ನದು ಅಂತ ನಾವು ಮಾಡ್ಕೊಂಡಿರ್ತೀವಿ ಅಷ್ಟೇ. ಇದು ನಾನು ಅಂತ ಹೇಳ್ತೇವಲ್ಲ, ಇದು ಇಲ್ಲಿ ತಾನು ಇದು ಒರಿಜಿನಲ್ ಐನ ಸಾಕ್ಷಾತ್ ಅಪರೋಕ್ಷ ಅಂತ ಕರೀತಾರೆ. ಅಂದರೆ ನಮ್ಮ ನಿಜವಾದ ಸ್ವರೂಪವನ್ನು ಅಂತಲೂ ಹೇಳಿದ್ದಾರೆ. ಅದಾಯಿತು. ಓಕೆ. ಈಗ ಈ ವ್ಯವಹಾರ ಮಾಡೋದಕ್ಕೆ ಯಾವ್ಯಾವುದು ಬೇಕು? ವ್ಯವಹಾರ ಅಂದರೆ ದೃಶ್ಯ ಪ್ರಪಂಚಕ್ಕೆ ಯಾವ್ಯಾವುದು ಬೇಕು ನಮಗೆ? ಹೇಳಿ ವಸಂತ. ಎಲ್ಲ ನಮ್ಮ ಇದು ದೇಹ, ಮನಸ್ಸು, ಬುದ್ಧಿ, ಎಚ್ಚರದ ಅವಸ್ಥೆ, ಸುಖ ದುಃಖ ಎಲ್ಲ ಸೇರ್ಕೊಂಡು ನಾವು ವ್ಯವಹಾರ ಮಾಡ್ತೀವಿ ಸರ್. ಇನ್ನೇನು ಬೇಕು ಅದಕ್ಕೆ? ಅದಕ್ಕೆ ಕಾಲ, ದೇಶ, ಕಾರ್ಯಕಾರಣ ಭಾವ, ಆದಿ ಭೌತಿಕ, ಆದಿ ದೈವಿಕಲ್ದ ನೀವೊಬ್ಬರೇ ಮಾಡಿಬಿಡ್ತೀರಾ ಶರೀರ ಒಂದು ಇದ್ಬಿಟ್ರೆ? ಇಲ್ಲ, ಅದಕ್ಕೆ ಅರ್ಧ ಡಜನ್ ಇರಬೇಕು ಅವಸ್ಥೆ ಒಳಗಡೆ ಇರೋದು. ಆಗಲೇ ಅದನ್ನು ವ್ಯವಹಾರ, ದೃಶ್ಯ ಪ್ರಪಂಚ ಅಂತ ಕರೆಯೋದು ಅಲ್ವಾ? ಈ ಸೊ ಈ ಎಲ್ಲದಕ್ಕೂ ವ್ಯವಹಾರಕ್ಕೆ ಆಧಾರ ಯಾವುದು? ವ್ಯವಹಾರಕ್ಕೆ ಪರಮಾತ್ಮನ ಪಕ್ಕಕ್ಕೆ ಎತ್ತಿಟ್ಬಿಡ್ರಿ, ನಾನು ಅದನ್ನು ಕೇಳ್ತಾ ಇಲ್ಲ. ವ್ಯವಹಾರ ಮಾಡೋದಕ್ಕೆ ಯಾವುದು ತುಂಬ ಅತಿ ಮುಖ್ಯ ಅಂತ? ನಾನು ಶರೀರ, ನಾನು ಅಂದರೆ ಕರ್ತೃತ್ವ, ಜ್ಞಾತೃತ್ವ, ಭೋಕ್ತೃತ್ವ ಮೂರು ಸೇರಿ ಪ್ರಮಾತೃತ್ವ. ವ್ಯವಹಾರ ಆಗಬೇಕಾದ್ರೆ ಇದು ತುಂಬ ಮುಖ್ಯ. ಫಸ್ಟ್ ಇವನು ಸಿದ್ಧ ಆಗಬೇಕು. ಇವನು ಆದಮೇಲೆ ಇವನಿಗಿಂತ ಹೊರಗಡೆ ಇರೋದನ್ನು ತಿಳ್ಕೊಳ್ಳೋದಕ್ಕೆ, ಇವನಿಗಿಂತ ಹೊರಗಡೆ ಇರೋದು ಯಾವುದು?
ಹೋಲ್ಸೇಲ್ನಲ್ಲಿ ಹೇಳಬೇಕು. ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯಕಾರಣ ಭಾವ. ಅವುಗಳು ಇದೇ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಇವನ್ಗೆ ಏನು ಬೇಕು? ಇಂದ್ರಿಯಗಳು, ಆಣುಗಳು ಬೇಕು ಅಷ್ಟೇ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಪ್ರಾಣ ಇಲ್ದಿದ್ರೆ ಆಗಲ್ಲ. 19 ಮುಖಗಳು ಅಲ್ವಾ? ನೋಡ್ರಿ ಹೇಗಿದೆ. ಇಷ್ಟೇ ವ್ಯವಹಾರ. ಇಷ್ಟಕ್ಕೂ ವ್ಯವಹಾರ ಅಂತ ನಾವು ಕರಿತೀವಿ. ಈಗ ಈ ವ್ಯವಹಾರ ಮಾಡೋದಕ್ಕೆ ಪ್ರಮಾತೃ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವವನ್ನು ಸಬ್ಜೆಕ್ಟ್ ಅಂತೀವ, ಆಬ್ಜೆಕ್ಟ್ ಅಂತೀವ ಕಲ್ಪನಾ? ಆಬ್ಜೆಕ್ಟ್ ಆ? ಆಬ್ಜೆಕ್ಟ್ ಅಲ್ಲ, ವ್ಯವಹಾರದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಈ ಪ್ರಮಾತೃತ್ವವನ್ನು ಏನಂತ ಕರಿತೀವಿ ನಾವು? ಸಬ್ಜೆಕ್ಟ್ ಅಂತೀವಿ. ಸಬ್ಜೆಕ್ಟ್ ಆಗಬೇಕು ಅಲ್ವಾ? ಈಗ ನೀವು ಪಾರಮಾರ್ಥ ನಿಮ್ಮ ನಿಜವಾದ ಆತ್ಮಸ್ವರೂಪದಲ್ಲಿ ನಿಂತರೆ ಈ ವ್ಯವಹಾರ ಮಾಡೋದಕ್ಕೆ ಸಬ್ಜೆಕ್ಟ್ ಅಂತ ಹೇಳಿದವನು ಏನಾಗ್ತಾನೆ ಕಲ್ಪನಾ? ಆಬ್ಜೆಕ್ಟ್ ಆಗ್ತಾನೆ. ಇಷ್ಟು ನಾವು ಅರ್ಥ ಮಾಡ್ಕೋಬೇಕಷ್ಟೆ, ಇನ್ನೇನಿಲ್ಲ. ಸೊ ಇದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ದೃಗ್ದೃಶ್ಯ ವಿವೇಕದಲ್ಲಿ ಹಿಂದೆ ಕೂಡ ಹೇಳಿ, ನಿಮ್ಗೇನಾದರೂ ಹೇಳಕ್ಕೆ ಬರುತ್ತಾ ಕಲ್ಪನಾ? ದೃಗ್ದೃಶ್ಯ ವಿವೇಕ ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗ್ತಾ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ ಅದು ಹೇಳಕ್ಕೆ ಬರುತ್ತಾ ನಿಮಗೆ ಕಲ್ಪನಾ? ಅಂತ ಹೇಳಿವ. ಅದೇ ಸರ್, ಹೊರಗಡೆ ವಸ್ತುಗಳಿರ್ತವೆ, ಅವು ಆಬ್ಜೆಕ್ಟ್ ಆಗಿರ್ತವೆ. ನಮ್ಮ ಇಂದ್ರಿಯಗಳು ಸಬ್ಜೆಕ್ಟ್ ಆಗುತ್ತೆ. ಆ ಇಂದ್ರಿಯಗಳಿಂದ ಒಳಕ್ಕೆ ಹೋದಾಗ ಬುದ್ಧಿ, ಮನಸ್ಸು ಸಬ್ಜೆಕ್ಟ್ ಆಗುತ್ತೆ, ಇಂದ್ರಿಯಗಳು ಆಬ್ಜೆಕ್ಟ್ ಆಗೋಗ್ತವೆ. ಅದಕ್ಕಿಂತ ಹಿಂತೆಡಿಕೆಯಾಗಿ ಬುದ್ಧಿ ಇರ್ತೈತೆ, ಅದು ಸಬ್ಜೆಕ್ಟ್ ಆಗುತ್ತೆ, ಮನಸ್ಸು ಆಬ್ಜೆಕ್ಟ್ ಆಗುತ್ತೆ. ಒಂದಕ್ಕೊಂದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಒಳಕ್ಕೆ ಹೋಗ್ತಾ ಇಷ್ಟು ಶರೀರ ಸಹಿತ ಆಬ್ಜೆಕ್ಟ್ ಆಗೋಗುತ್ತೆ. ಆತ್ಮ ಸ್ವರೂಪದಲ್ಲಿ ನಿಂತದ ಆತ್ಮನೊಬ್ಬನೇ ಸಬ್ಜೆಕ್ಟ್. ಅಲ್ಲಿಗೆ ಈ ಎಲ್ಲದಕ್ಕೂ ಪಿವೆಟ್ ಆಧಾರ ವ್ಯವಹಾರ ಮಾಡೋದಕ್ಕೆ ಈ ನಾನು ಡೂಪ್ಲಿಕೇಟ್ ಆಗಿ ಇವನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಆದರೆ ಇವು ಎಲ್ಲವೂ ಕೂಡ ಒಂದು ಸಾರಿ ಆಬ್ಜೆಕ್ಟ್ ಆಗುತ್ತೆ, ಒಂದು ಸಾರಿ ಸಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟು ಸಬ್ಜೆಕ್ಟು ಮುಂದಿಂದಕ್ಕೆ ನೋಡಿದಾಗ ಸಬ್ಜೆಕ್ಟು, ಹಿಂದಿಂದಕ್ಕೆ ನೋಡಿದಾಗ ಆಬ್ಜೆಕ್ಟ್ ಆಗ್ತಾ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ? ಈ ಜೀವಪ್ಪನವರೆಗೂ ಬರುತ್ತೆ, ಡೂಪ್ಲಿಕೇಟ್ ಐವರೆಗೂ. ಡೂಪ್ಲಿಕೇಟ್ ಐ ಕೂಡ ಆಬ್ಜೆಕ್ಟಿಫೈ ಆಗಿಬಿಡುತ್ತೆ. ಹೇಗೆ ಕಲ್ಪನಾ? ಹೆಂಗೆ ಹೇಳ್ತೀರಾ? ಇವನು ಕೂಡ ಆಬ್ಜೆಕ್ಟಿಫೈ ಅಂತ ಹೇಳ್ತೀರಲ್ಲ, ಹೇಗೆ ಹೇಳ್ತೀರಾ ಅನುಭವದಿಂದ ಹೇಳಬೇಕಾದ್ರೆ? ಹಿಂದ್ಗಡೆ ಜೀವಾತ್ಮ ಇರ್ತಾನಲ್ಲ, ಸಾಕ್ಷಿ ಸ್ವರೂಪದಿಂದ. ಕರೆಕ್ಟು. ಹೆಂಗೆ ತೋರಿಸ್ತೀರಾ ಅನುಭವದಲ್ಲಿ? ಹೆಂಗೆ ತೋರಿಸ್ತೀರಾ? ಇವನು ಆಬ್ಜೆಕ್ಟ್ ಆಗಬೇಕು, ಹೆಂಗೆ ತೋರಿಸ್ತೀರ ನೀವು? ಕರೆಕ್ಟ್ ಆನ್ಸರ್, ಕರೆಕ್ಟು. ಹೆಂಗೆ ತೋರಿಸ್ತೀರಾ? ಹೇಳಿ ವಸಂತ. ಎಚ್ಚರ ಕನಸಲ್ಲಿ ತೋರ್ಸನೆ, ಗಾರ್ಡನ್ ಇದ್ರಲ್ಲಿ ಇರೋದಿಲ್ಲ, ತೋರ್ಸನೆ ತೋರ ಅಷ್ಟೇ. ಈಗ ಎಚ್ಚರದಲ್ಲಿ ಇವನು ಜನಕ ಮಹಾರಾಜ, ಇವನು ಸಬ್ಜೆಕ್ಟು. ಕನಸ್ಕೋದಾಗ ಇವನು ಬರದೇ ಇಲ್ಲ, ಅಲ್ಲಿ ಇನ್ನೊಬ್ಬ ಸಬ್ಜೆಕ್ಟು. ಇವನು ಪೂರ್ತಿ ಅಳಸಾಕ್ಬಿಡ್ತಾರೆ. ಅವನು ಬೇರೆ ಹೊಸದಾಗಿ ಕಾಣ್ಕೊತಾನೆ, ಅಲ್ಲ ಅವನು ಸಬ್ಜೆಕ್ಟ್ ಅಂತಾನೆ. ಹಾಗಾದರೆ ಇವನು ಅಲ್ಲಿಗೆ ಬರಲಿಲ್ಲ, ಅವನು ಇಲ್ಲಿಗೆ ಬರಲಿಲ್ಲ. ಆದ್ದರಿಂದ ನಿದ್ದೆಗೆ ಇವರಿಬ್ಬರು ಬರ್ತಾರಾ? ಬರೋದಿಲ್ಲ. ಯಾವುದರಿಂದ ಗೊತ್ತಾಯಿತು? ಆತ್ಮನಿಂದ. ಅವನು ಸಬ್ಜೆಕ್ಟ್ ಆದ, ಇವರು ಆಬ್ಜೆಕ್ಟ್ ಆದರು, ಆಬ್ಜೆಕ್ಟಿಫೈ ಆಗೋಯ್ತು. ಎಚ್ಚರದವನು ಕನಸ್ಗೆ ಹೋಗಲಿಲ್ಲ, ಕನಸಿನವನು ಎಚ್ಚರಕ್ಕೆ ಬರಲಿಲ್ಲ. ಯಾತ್ರಿಂದ ನೋಡಿದ್ರೆ? ಆತ್ಮನಿಂದ. ಇವರಿಬ್ಬರಿಗೂ ನಿದ್ದೆಗೆ ಬರಲಿಲ್ಲ. ಯಾತ್ರಿಂದ ಗೊತ್ತಾಯಿತು? ಅವನು ಸಬ್ಜೆಕ್ಟ್, ಮುಗಿದೋಯ್ತು. ಹೇಗಿದೆ ನೋಡಿ. ಹೀಗೆ ನಾವು ಮೆಲ್ಕು ಹಾಕಬೇಕು. ಇದು ಸಾರ್ವತ್ರಿಕ ಪೂರ್ಣ ಅನುಭವ, ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಬಿಡಿ. ಆದ್ದರಿಂದ ಇದು ಇಷ್ಟು ಹಿಂಗೆ ಅರ್ಥ ಮಾಡ್ಕೊತಾ ಹೋಗಬೇಕು. ಆವಾಗ ಅವನು ವಿಷಯೀ ಆಗ್ತಾನೆ. ಆದ್ದರಿಂದ ಇಲ್ಲಿ ನಾವು ನಮ್ಮ ಸ್ವರೂಪವನ್ನು ಗುರುತಿಸ್ತಾ ಹೊರಟು. ಅಲ್ಲಿಗೆ ಅದು ಆತ್ಮ ಅಂತ ಅನ್ನೋದಕ್ಕೆ ಡೆಫಿನೇಷನ್ ಏನು? ಯಾರಾದರೂ ಹೇಳಿ ಬೇಗ. ಆತ್ಮ ಅನ್ನೋದಕ್ಕೆ ಡೆಫಿನೇಷನ್ ಏನು? ಆತ್ಮ ಅಂದರೆ ಇರುವಂಥದ್ದು ಏನಂತ ಹೇಳಬೇಕಾದ್ರೆ?
ಬದಲಾಗಬಾರ್ದು, ಇಲ್ದಂಗೆ ಆಗ್ಬಾರ್ದು, ಯಾವಾಗಲೂ ಸಬ್ಜೆಕ್ಟೇ ಆಗಿರ್ಬೇಕು ಅಷ್ಟೇ. ವಿಷಯಿ ಅನಾತ್ಮ ಅನ್ನೋದಕ್ಕೆ ಇಲ್ದಂಗೆ ಆಗುತ್ತೆ, ಬದಲಾಗುತ್ತೆ, ತೋರಿ ಆರುತ್ತೆ. ಈಗ ಹೋಲ್ಸೇಲ್ ಆಗಿ ಹೇಳಬೇಕಾದ್ರೆ ಇಲ್ದಂಗೆ ಆಗುತ್ತೆ, ಬದಲಾವಣೆ ಆಗುತ್ತೆ, ಆಬ್ಜೆಕ್ಟ್ ಆಗಿರುತ್ತೆ ಅಂತ ಹೋಲ್ಸೇಲ್ ಆಗಿ ಹೇಳಬೇಕಾದ್ರೆ ಯಾವುದನ್ನು ಹೇಳ್ತೀರಾ? ಅವಸ್ಥೆ ಒಳಗಡೆ ಅರ್ಧ ಡಜನ್ ದೃಶ್ಯ ಪ್ರಪಂಚ. ಹಾಗೆ ಈವನ್ ಅದೃಶ್ಯ ಪ್ರಪಂಚವನ್ನೂ ಕೂಡ ಕೊನೆಗೆ ಆತ್ಮನಾಗಿ ಉಳ್ಕೊಂಡಾಗ ಅವಸ್ಥೆಗಳು ಇರೋದಿಲ್ಲ, ನಿರವಸ್ಥ. ಅವನಿಗೆ ಅವಸ್ಥೆಗಳನ್ನೋದು ಇದುವೇ ಇಲ್ಲ ಅಲ್ವಾ? ಹೀಗೆ ಓಕೆ, ಗೊತ್ತಾಯಿತು. ಮುಂದಕ್ಕೆ ಹೋಗೋಣ. ಈಗ ಸಾಕ್ಷಾತ್ ವ್ಯಕ್ತ ಅವ್ಯಕ್ತ ಈಗಿನ ನಾನು ನಿಜವಾದ ತಾನು ಈ ಸಾಕ್ಷಿ ಸ್ವರೂಪವನ್ನು ಗುರುತಿಸದಿದ್ದರೆ ಅವರಿಗೆ ಈ ಬೋಧನೆ ಗುಟ್ಟು ತಿಳಿಯೋದಿಲ್ಲ, ಅಪ್ರಾಣೆಗೂ ತಿಳಿಯೋದಿಲ್ಲ. ಆದ್ದರಿಂದ ಫಸ್ಟ್ ಇದನ್ನು ಗುರುತಿಸ್ಕೋಬೇಕು. ಅದಕ್ಕೆ ನಾನು ಫಸ್ಟ್ ಅಂತಾನೆ ಯಾರು ಬಂದರು ಹ್ಯಾಪಿ ಅನಾಲಿಸಿಸ್ ಫಸ್ಟ್, ಆಮೇಲೆ ಇದು ಸಾಕ್ಷಿನ ಕೊಡ್ಸೋದು. ಹ್ಯಾಪಿ ಅನಾಲಿಸಿಸ್ ಯಾಕೆ ಹೇಳ್ತೀನಿ ನಾನು? ಯಾರಾದರೂ ಹೇಳಿ. ಯಾಕೆ ಹೇಳ್ತೀನಮ್ಮ ಫಸ್ಟ್ ಅಂತಾನೆ ಹ್ಯಾಪಿ ಅನಾಲಿಸಿಸ್ ಫಸ್ಟ್ ಹೇಳ್ತೀನಿ. ಮೊದಲು ಹೂ ಆಮ್ ಐ ಹೇಳ್ತಾ ಇದ್ದೆ, ಯಾರು ಬಂದರು. ಅದಾದಮೇಲೆ ಅದಕ್ಕಿಂತ ಮೊದಲು ನಾವು ಹ್ಯಾಪಿ ಅನಾಲಿಸಿಸ್ ಹೇಳಬೇಕು ಅಂತ ಹೇಳ್ತೀನಿ. ಈಗ ಯಾಕೆ? ಆನಂದ ಪ್ರತಿಯೊಬ್ಬರಿಗೂ ಬೇಕಲ್ಲ ಸರ್, ಆವಾಗ ಆ ಕಡೆ ತಿರುಗ್ತಾರೆ. ಮತ್ತೆ ಹೂ ಆಮ್ ಐ ಯಾಕೆ ಹೇಳಬೇಕು? ಬೇಕಾಗಿಲ್ಲ, ಬಿಟ್ಬಿಡ್ಬೋದು. ಅದು ನಾನು ಯಾರು ಅಂತ ತಿಳ್ಕೊಳಕ್ ಹೋಗೋದೇ ಅವಾಗೆ ಅಲ್ವಾ ಸರ್? ಆನಂದ ಎಲ್ಲಿದೆ ಅಂತ ಹುಡ್ಕಕ್ ಹೋದಾಗೆ ಅಲ್ಲಿ ನಿಜ ಸ್ವರೂಪದಲ್ಲಿ ಇದೆ, ಆತ್ಮ ಸ್ವರೂಪದಲ್ಲಿ ಇದೆ ಅಂತ. ನಾವು ಆತ್ಮ ಸ್ವರೂಪಿಗಳಲ್ವಾ, ಅದಕ್ಕೋಸ್ಕರ ಹೂ ಆಮ್ ಐ ಅಂತ ಹೇಳಿದ್ರು. ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ. ಈಗ ಹ್ಯಾಪಿ ಅನಾಲಿಸಿಸ್ನಲ್ಲಿ ಹೊರಗಡೆ ಇಲ್ಲ ಸಂತೋಷ, ನನ್ನಲ್ಲಿದೆ ಅಂತ ಹೇಳ್ತೀನಿ. ಕೇಳೋರು ಏನು ಮಾಡ್ತಾರೆ, ಓಹೋ ಹೊರಗಡೆ ಇಲ್ಲ, ನನ್ನಲ್ಲೇ ಹುಡ್ಕೋಬೇಕು, ನಾನು ಅಂತಂದರೆ ಈ ನಾನು ಹಿಡ್ಕೊತಾರೆ. ಒಂದು ಸ್ಟೆಪ್ ಹಿಂದಕ್ಕೆ ಬಂದರು, ಒಳ್ಳೆಯದಾಯಿತು. ಈಗ ಈ ನಾನು ಅಂತಂದರೆ ಈ ಜೀವಪ್ಪ ಅಲ್ಲಪ್ಪ, ಇದ್ರ ಹಿಂದ್ಗಡೆ ಇನ್ನೊಬ್ಬ ಒರಿಜಿನಲ್ ನಾನಿದ್ದಾನೆ ಅಂತ ತೋರಿಸೋದಕ್ಕೆ ಹೂ ಆಮ್ ಐ ಹೇಳಬೇಕು. ಇಲ್ಲದಿದ್ದರೆ ಈ ನಾನು ಒಳಗಡೆನೇ ಆನಂದ ಇದೆ ಅಂತ ತಳ್ಕೊಂಡ್ಬಿಡ್ತಾರೆ ಅಂತ ಫಸ್ಟ್ ಎತ್ಕೊಂತಾನೆ ಹ್ಯಾಪಿ ಅನಾಲಿಸಿಸ್ ಹೇಳಬೇಕು. ಪ್ರತಿಯೊಬ್ಬರಿಗೂ ಅದೇ ಬೇಕಾಗಿರೋದು, ದೇವತೆಗಳಿಂದ ಪ್ರಾಣಿಗಳವರೆಗೂ. ಅದಾದಮೇಲೆ ಹೂ ಆಮ್ ಐ ಹೇಳಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಷ್ಟಂತೂ ನಮಗೆ ಗೊತ್ತಾಯಿತು. ಈಗ ಒಂದು ಶ್ಲೋಕ ಇದೆ, ಅದನ್ನು ಓದಿದರೆ 39ನೇ ಪೇಜ್ನಲ್ಲಿ ಕೊನೆ 3 ಲೈನ್ ಸೂತ್ರ ಭಾಷ್ಯ. ನ ಹಿ ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ ಸಾಕ್ಷಿ ಸರ್ವಭೂತಸ್ಥಃ ಸಮಃ ಏಕಃ ಕೂಟಸ್ಥ ನಿತ್ಯಃ ಪುರುಷಃ ವಿಧಿಕಾಂಡೆ ತರ್ಕ ಸಮಯೇ ವಾ ಕೇನಚಿತ್ ಅಧಿಗತಃ ಸರ್ವಸ್ಯ ಆತ್ಮ. ಅರ್ಥ ಹೇಳಕ್ಕೆ ಬರುತ್ತಾ ನಿಮಗೆ? ಸ್ವಲ್ಪ ಪ್ರಾಡಾಗಾದರೂ ಹೇಳ್ತೀರಾ? ಹೇಳ್ತೀನಿ ಸರ್. ಅಹಂ ಪ್ರತ್ಯ ನಾನು ಅಂತ ಇದೀವಲ್ಲ, ಅದಕ್ಕಿಂತ ಬೇರೆ ಆಗಿರೋದು ವ್ಯತಿರೇಕೇಣ, ಅದೇ ಸಾಕ್ಷಿ. ಅದು ಸರ್ವಭೂತಸ್ಥಃ, ಎಲ್ಲಾ ಭೂತಗಳಲ್ಲೂ ಅದೇ ಇರೋದು. ಸಮಃ ಅಂದ್ರೆ ಒಂದೇ ಸಮನಾಗಿದೆ, ಇರುವೆಯಿಂದ ಆನೆ ತನಕ ಎಲ್ಲರಲ್ಲೂ ಅದೇ ಇರೋದು, ಸಮವಾಗಿದೆ, ಹೆಚ್ಚು ಕಡಿಮೆ ಇಲ್ಲ. ಏಕಃ ಒಂದೇ ಇರೋದು. ಕೂಟಸ್ಥ ನಿತ್ಯ ಅಂದ್ರೆ ಇಲ್ಲಿಂದ ಅಲ್ಗೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು ಅಂತೇನು ಇಲ್ಲ. ಅದು ಎಲ್ಲಾ ಕಡೆನೂ ಇರೋದ್ರಿಂದ ಅದು ಕೂಟಸ್ಥ ನಿತ್ಯ, ಬದಲಾವಣೆ ಆಗೋದಿಲ್ಲ. ಕೂಟಸ್ಥ ನಿತ್ಯ, ಬದಲಾವಣೆ ಆಗೋದಿಲ್ಲ. ಆಮೇಲೆ ಪುರುಷ ಅದೇ ಇರೋದು ಅಂತ, ಅದನ್ನೇ ಪುರುಷ ಅಂತ ಕರೆಯೋದು, ಆತ್ಮಸ್ವರೂಪನೇ. ವಿಧಿಕಾಂಡೆ ತರ್ಕ ಸಮಯೇ ವಾ ಕೇನಚಿತ್ ಅಧಿಗತಃ ಸರ್ವಸ್ಯ ಆತ್ಮ ಅಂತ ಅಲ್ಲಿ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಸೂತ್ರ ಭಾಷೆಯಲ್ಲಿ. ನಹಿ ಅಹಂ ಪ್ರತ್ಯಯ, ನಾನು ಅಂತ ಪ್ರತಿಯೊಬ್ಬರು ಅನ್ಕೊಂತಾರಲ್ಲ, ನಹಿ ಅದಲ್ಲ, ಅದಕ್ಕಿಂತ ವ್ಯತಿರಿಕ್ತವಾಗಿದೆ ತಾನು. ಸಾಕ್ಷಿಯಿಂದ ನಾವು ಗುರುತಿಸ್ಕೊಂತೀವಲ್ಲ, ಅದು ಸಾಕ್ಷಾತ್ ಅಪರೋಕ್ಷ ಅಂತಿಷ್ಟೊತ್ತು ಮಾತಾಡಿದ್ವಲ್ಲ, ಅದು ಸರ್ವಭೂತಸ್ಥಃ, ಎಲ್ಲರಲ್ಲೂ ಇದೆ. ದೇವತೆಗಳು ಆ ಬ್ರಹ್ಮನಿಂದ ಹಿಡಿದು ಹುಲ್ಲುಕಡ್ಡಿವರೆಗೂ ಸಮಃ
ಸಮವಾಗಿದೆ, ಹೆಚ್ಚು ಕಡಿಮೆ ಏರುಪೇರಿಲ್ಲ. ವೀರಪ್ಪನಲ್ಲೂ ಅದೇ, ರಾಮಕೃಷ್ಣ ಪರಮಹಂಸನಲ್ಲೂ ಅದೇ, ಕೃಷ್ಣನಲ್ಲೂ ಅದೇ, ರಾಮನಲ್ಲೂ ಅದೇ. ಏಕಃ ಅವನು ಒಬ್ಬನೇ. ಈ ಕಪಿಲ ಸಾಂಖ್ಯರು ಪಾತಂಜಲಿಗಳು ಹೇಳ್ದಂಗೆ ನಿನ್ನಲ್ಲಿ ಬೇರೆ ನನ್ನಲ್ಲಿ ಬೇರೆ ಆತ್ಮ, ಮತ್ತು ದುಃಖಕ್ಕೆ ಭಯಕ್ಕೆ ಕಾರಣ ಆಗುತ್ತೆ, ಮತ್ತು ಕೂಟಸ್ಥ ಬದಲಾವಣೆ ಆಗೋದಿಲ್ಲ ಅನ್ನೋದು. ಅದೇ ಅಡಿಗಲ್ಲು ಅಂತ ಹೇಳಿದ್ರಲ್ಲ, ಅದು ಅವನ್ನ ಪುರುಷ ಅಂತ ಕರೀತಾರೆ. ಆ ಮನುಷ್ಯನೇ ಇವನ್ನೇ ಪುರುಷ ಅಂತ ಕರೆದ್ಮೇಲೆ ಅವನೇನು ಕರಿಬೇಕು ಅಂದರೆ ಅವನು ಪರಮ ಪುರುಷ, ಪುರುಷೋತ್ತಮ ಅಂತೆಲ್ಲ ಕರೀತಾರೆ. ಹೀಗೆ ವಿಧಿಕಾಂಡೆ ತರ್ಕ ಸಮಯೇ ವಾ. ವಿಧಿಕಾಂಡ, ಈ ವಿಧಿಕಾಂಡ ಅಂತಂದರೆ ಕರ್ಮಕಾಂಡದವರು, ಅವ್ರಿಗೆ ಸಿಗೋದಿಲ್ಲ ಇದು, ಅವ್ರು ಬರೀ ತರ್ಕ ಉಪಯೋಗಿಸ್ತಾರೆ ಅಂತ ಹೇಳೋದು. ಹೀಗೆ ಈ ವಾಕ್ಯದ ಇದನ್ನು ಅವರು ಎಲಾಬ್ರೇಟ್ ಮಾಡ್ತಾ ಹೋಗ್ತಾರೆ. ನಾವು ನೋಡಬೇಕಾಗಿದೆ. ಓಕೆ, ಈಗ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಇದು ಶಾಂಕರ ವೇದಾಂತದ ಮಹಾಸೌಧದ ಆರ್ಟಿಕಲ್ನಲ್ಲಿರುವ ವಾಕ್ಯ ಇವಾಗ ಹೇಳಿದ್ದು. ಸೊ ಇದರಲ್ಲಿ ಎಲ್ಲ ಗುಣಗಳು ಬಂದ್ಬಿಟ್ಟಿದೆ ಆತ್ಮನ ವಿಚಾರ. ಅದನ್ನು ನಾವು ಸ್ವಲ್ಪ ಮೆಲ್ಕು ಹಾಕಬೇಕಾಗಿದೆ. ಅದರಿಂದ ಆಗಿ ಎಲ್ಲರಲ್ಲಿ ಇರುವ, ಸಮವಾಗಿರುವ, ಒಬ್ಬನೇ ಆಗಿರುವ, ತನ್ನಲ್ಲಿ ಯಾವ ವಿಧದ ಬದಲಾವಣೆ ಮಾರ್ಪಾಡಿಲ್ಲದೆ ನಿತ್ಯವೂ ಒಂದೇ ಬಗೆಯಾಗಿರುವ ಎಲ್ಲರ ನಿಜವಾದ ಸ್ವರೂಪ ಒರಿಜಿನಲ್ ಐ. ಈ ತತ್ವವನ್ನು ಕುರಿತು ವೇದಾಂತ ಶಾಸ್ತ್ರ ಒಂದನ್ನು ಉಳಿದು, ವೇದಾಂತ ಶಾಸ್ತ್ರ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ, ಮಿಕ್ಕ ವಿಧಿಕಾಂಡಗಳಾದ ಧರ್ಮಗಳು ತಿಳಿಸೋ ಶಾಸ್ತ್ರಗಳಾಗಲಿ, ಇನ್ನು ದರ್ಶನಕಾರರಾಗಲಿ, ಆಮೇಲೆ ಚಾರ್ವಾಕರಾಗಲಿ, ಬುದ್ಧಿಸಮ್ ಆಗಲಿ, ಜೈನರಾಗಲಿ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆಲ್ಲ ತರ್ಕ ಗೊತ್ತು, ತಾರ್ಕಿಕರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಇಷ್ಟು. ಸಾರ್ವತ್ರಿಕ ಇಲ್ಲಿ ಎರಡು ಇಂಪಾರ್ಟೆಂಟು ಇವೆರಡರಲ್ಲಿ. ಮೊದಲನೇದು ಸಾರ್ವತ್ರಿಕ ಅನುಭವವನ್ನು ತಿಳಿಯೋದು, ಎಚ್ಚರ ಕನಸು ನಿದ್ದೆ ಹೇಗೆ ಪರೀಕ್ಷೆ ಮಾಡಬೇಕು ಅನ್ನೋದು. ಅದರಿಂದ ನಮಗೇನಪ್ಪ ಬರುತ್ತೆ? ಈಗ ನಾನು ಮೊಸರನ್ನ ಕಡಿತೀನಿ, ಏನು ಬರುತ್ತೆ? ಬೆಣ್ಣೆ. ಹಾಗೆ ಸಾಕ್ಷಿ ಸ್ವರೂಪವನ್ನು ಗುರುತಿಸ್ಬೇಕು. ಈ ಎರಡು ಇಂಪಾರ್ಟೆಂಟ್ ಇವೆರಡರಲ್ಲಿ. ಈಗ ಜೀವನ ಅನುಭವಗಳ ವಿಮರ್ಶೆ, ಇದೆಲ್ಲ ಆಲ್ಮೋಸ್ಟ್ ನಾವು ಮಾಡಿದ್ದಾಗಿದೆ. ಇವಾಗ ಅದನ್ನೆಲ್ಲ ಇತ್ತು, ಮತ್ತೇನು ಮಾಡೋದು ಬೇಡ, ವ್ಯವಹಾರ ದೃಷ್ಟಿ ಎಲ್ಲ ಇತ್ತನೆ ಮಾಡಿದ್ದೀವಿ. ನಿಜವಾದ ತನ್ನನ್ನು ತಾನಲ್ಲದನ್ನು ಸೇರಿಸಿ, ಇದು ಇಂಪಾರ್ಟೆಂಟ್. ಇಲ್ಲಿ ಸ್ವಲ್ಪ ಮತ್ತೆ ಇವನ್ನ ಮರಿಬಾರ್ದು, ಮೆಲ್ಕು ಹಾಕ್ತಾ ಇರಬೇಕು. ಈಗ ಈ ಪ್ರಮಾತೃತ್ವವಾಗಲಿ, ನಾನು ದುಃಖಿ, ನಾನು ಸಾಯ್ತೀನಿ, ನಾನು ಯಾವಾಗಲೂ ಸಾಯಬಾರ್ದು, ಇವೆಲ್ಲ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆದರೂ ಕೂಡ ಇದು ಯಾಕೆ ಹಿಂಗಾಗಿ? ನನ್ನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿದೆ. ಫಸ್ಟ್ ಅಂತಾನೆ ನಾನು ಸಾಯ್ತೀನಿ, ಸತ್ತರೆ ಮತ್ತು ಹುಟ್ಟು ಬರ್ತೀನಿ. ಈಗ ನಾನು ಸಾಯ್ತೀನಲ್ಲ, ಅದಕ್ಕಿಂತ ಹಿಂದೆ ಯಾವುದು? ಅಥವಾ ನಾನು ಹಿಂದಿಂದ ಬರ್ತಾ ಇದ್ದೀನಿ, ಮುಂದಿಂದ ಬರ್ತಾ ಇಲ್ಲ. ಈಗ ನಾನು ಹುಟ್ಟಿದ್ದೀನಿ, ಹುಟ್ಟಿದ ಮೇಲೆ ಇಷ್ಟೊತ್ತು ನಾನು ಹುಟ್ಟಿದ ಮೇಲೆ ಏನು ಅನ್ನೋದು ಹೇಳಿದ್ದಾಯಿತು. ಸೊ ಒಟ್ಟಿನಲ್ಲಿ ಒಂದು ದಿನ ಸಾಯ್ತಾರೆ. ಸಾಯೋದು ಅಲ್ಲಿಂದನೇ ಹಿಂದಕ್ಕೆ ಬರ್ತೇನೆ. ಸಾಯೋದು ಗ್ಯಾರಂಟಿ ತಾನೆ. ಈಗ ಈ ಸಾಯಬೇಕಾದ್ರೆ ಮೊದಲು ನಾನೇನಾಗಿರಬೇಕು? ಸಾಯೋದಕ್ಕೆ ವಿರುದ್ಧವಾದ ವರ್ಡ್ ಯಾವುದು? ಪ್ರಶ್ನೆ ಕೇಳ್ತೀನಿ. ಅಮೃತ ಸ್ವರೂಪ ಅಲ್ಲ, ಸಾರಿ, ಹಂಗೆ ಹೇಳ್ತಾ ಇದ್ದೀರಾ? ಈಗ ಸಾವು, ಅದ್ರ ಹಿಂದಿನ ವರ್ಡ್ ಯಾವುದು? ಜನ್ಮ ಅಲ್ವಾ? ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು, 3 ದಿನದ ಬಾಳು. ನಾನು ಆತ್ಮನ ಕಡೆ ಹೋಗಲಿಲ್ಲ, ಇಲ್ಲೇ ಇದ್ದೀನಿ. ಸಾವಿಗಿಂತ ಹಿಂದೆ ಹುಟ್ಟಿದ್ದೀನಿ. ಈಗ ಹುಟ್ಟು ಸಾವಿನ ಮಧ್ಯೆ ಏನಾಗುತ್ತೆ?
ಪ್ರಶ್ನೆ ಕೇಳ್ತಾರೆ. ಕರ್ಮ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಸರಿ, ಕೆಲಸ ಮಾಡ್ತೀರಾ, ಕರೆಕ್ಟು. ಮತ್ತೇನೇನಾಗುತ್ತೆ? ನಾನು ಬದಲಾವಣೆಗಳಾಗಲ್ವ? 6 ಬದಲಾವಣೆ. ಜರ ವ್ಯಾಧಿ ದುಃಖ ದರ್ಶನ ಬದಲಾವಣೆ ಆಗುತ್ತೆ ಅಲ್ಲ. ಜನ್ಮ ಮೃತ್ಯು ಜರವಾದಿ ದುಃಖ ದೋಷ ದರ್ಶನ ಅದು ಬೇರೆ. ಇಲ್ಲಿ ಬಾಲ್ಯ, ಯೌವನ, ವಾರ್ತಕ, ಆಮೇಲೆ ರೋಗ ರುಜಿನಗಳು, ಸಾವು, ಹುಟ್ಟು, ಸಾವು, ಅದರ ಮಧ್ಯದಲ್ಲಿ 4. ಈ 6 ಸೇರಿ 6 ಷಡ್ ಇದು ಅಂತ ಹೇಳ್ತಾರೆ ಅಲ್ವಾ? ಬದಲಾವಣೆಗಳು, 6 ಬದಲಾವಣೆಗಳು ಜೀವನಿಗೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಆಗುತ್ತೆ. ಈಗ ನಾನು ಸಾವಂತೂ ಗ್ಯಾರಂಟಿ. ಈಗ ಅರ್ಧ ಜೀವನ ಕಳೆದು ಬಿಟ್ಟಿದ್ವಿ, ಅರ್ಧ ಮುಕ್ಕಾಲೆಲ್ಲ ಪೂರ್ತಿ ಹೋಗ್ಬಿಟ್ಟಿದೆ. ಸಾವು ಗ್ಯಾರಂಟಿ ಬರುತ್ತೆ. ಸೊ ಈಗ ಹಿಂದಿಂದಕ್ಕೆ ಹೋಗ್ತಾ ಇದ್ದೇನೆ ನಾನು. ಈಗ ಹುಟ್ಟಿದ್ದೀನಿ, ಹುಟ್ಟಿದ ಮೇಲೆ 6 ಬದಲಾವಣೆಗಳಾಗುತ್ತೆ. ಇಲ್ಲಿ ನನಗೆ ಹುಟ್ಟಿದ ಮೇಲೆ ಸುಖ ದುಃಖ ವ್ಯವಹಾರ, ಈಗ ತಾನೇ ಹೇಳಿದ್ವಿ ನಾವು. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇವೆಲ್ಲ ಹೇಳಿದ್ವಿ. ಈಗ ಈ ದುಃಖಗಳು ಇವು, ಮತ್ತು ನಮ್ಮಲ್ಲಿರುವಂಥ ಆರಿಷಡ್ ವರ್ಗಗಳು, ಇದಕ್ಕೆಲ್ಲ ಹಿಂದೆಗಡೆಗೆ ಹೋದರೆ ಇನ್ನೇನು ಹೋಗ್ಬೋದು ನಾನು. ಸಾವಾಯಿತು. ಈ ಸಾವು, ಹುಟ್ಟು ಯಾಕೆ ಹುಟ್ಟಿದೆ ಅಂದರೆ ಕರ್ಮ ಥಿಯರಿ ಗೊತ್ತಿದೆ ನಮಗೆ. ಇನ್ನು ಅದಕ್ಕಿಂತ ಹಿಂದಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಯಾವುದು ಅದಕ್ಕಿಂತ ಹಿಂದಿನ ಸ್ಟೆಪ್ಪು? ಅವಿದ್ಯೆನ ಸರ್. ನಿಮ್ಗೆ ಹಂಗೆ ಕಷ್ಟ ಆದರೆ ಪಾಪ ಹೀಗೆ ಹೇಳ್ತೀನಿ, ಮುಂದಿಂದ ಬನ್ನಿರಿ ಹೋಗಲಿ. ನೀವೇ ಹೇಳ್ತೀರಿ ಮುಂದಿಂದ ಬನ್ನಿರಿ ಹೋಗಲಿ. ಪಾಪ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಹೆಂಗಾಗುತ್ತೆ ಅಂದರೆ, ಮೊಗ್ಗಿ 4 ಮೊಗ್ಗಿ ಹೇಳ್ಬೇಡ, 4 4 4 7 8 4 4 4 4 16 ಕೆಳಗಿಂದ ಹೇಳ್ಕೊಂಬರೋ ಅಂದರೆ ಸ್ವಲ್ಪ ತಲೆ ತಿರುಗೋದಂಗೆ ಆಗುತ್ತೆ ಅಲ್ವಾ? ಹಂಗಾಗ್ತಾ ಇದೆ. ಬೇಡ, ಮುಂದಿನ ಬನ್ನಿ. 4 1 4 4 7 8 ಹೇಳ್ಕೊಂಡು ಬನ್ನಿರಿ. ನೀವು ಅದೇ ರೂಲ್ಸ್ ಎಲ್ರಿಗೂ ಹೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ ಜನರಲ್ ಆಗಿ. ಎಷ್ಟೋ ಸರಿ ಹೇಳಿ ನಾವು ಹುಟ್ಟಿದೀವಿ, ಸಾಯ್ತೀವಿ ಅಂತ ತಿಳ್ಕೊಂಡಿದೀವಲ್ಲ ಸರ್, ಅದು ಅಧ್ಯಾಸ. ಇನ್ನೂ ಹಿಂದೆಗಡೆಯಿಂದ ಹೇಳಿ. ಅಧ್ಯಾಸ ಹೇಳಿ. ಅಧ್ಯಾಸ ಯಾಕಾಗಿದೆ ಅಂದ್ರೆ ಅವಿದ್ಯೆಯಿಂದ ಆಗಿದೆ. ನಾನಲ್ಲದೆ ಇರೋದ್ರಲ್ಲಿ ನಾನು ಅಂತ ತಿಳ್ಕೊಂಡಿದೀವಿ, ಅದರಿಂದ ಅವಿದ್ಯೆ ಆಗಿದೆ. ಅವಿದ್ಯೆ ಹಿಂದೆಗಡೆ ಕಾರಣ ಏನು ಅಂದ್ರೆ ಕಾಮ. ನಾನು ನನ್ನದು ಅಂತ ಕಾಮದಿಂದ ಅವಿದ್ಯೆ ಆಗಿದೆ. ಅದರಿಂದ ಮತ್ತೆ ಕರ್ಮ ಮಾಡ್ತಾ ಇದ್ದೀವಿ. ಆ ಕರ್ಮ ಮಾಡಿ ಮತ್ತೆ ಹುಟ್ಟಿ ಬರ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟ್ ಅಧ್ಯಾಸ ಆಗ್ಬಿಟ್ಟಿದೆ. ಆವಾಗ ಅಧ್ಯಾಸ ಅಂದರೆ ಏನು? ಕಲ್ಪನಾ, ಅಧ್ಯಾಸ ಅಂದರೆ ಏನಮ್ಮ? ಅಧ್ಯಾಸ ಹೇಳಿ ಇವರೇ, ವಸಂತ ಅವರೇ. ಸರ್, ನಾನು ಅಲ್ಲದೆ ಇರೋದ್ರಲ್ಲಿ ನಾನು ಅಂತ ತಿಳ್ಕೊಂಡಿದ್ದೀವಿ, ತಪ್ಪು ತಿಳುವಳಿಕೆ ಆಗಿದೆ. ಅಧ್ಯಾಸ ಅಂದ್ರೇನು? ರಾಂಗ್ ನಾಲೆಡ್ಜ್. ಅಧ್ಯಾಸ ಅಂತಂದ್ರೆ ಕಲಬೆರಕೆ ಅಲ್ವಾ? ಯಾವ್ದಾವ್ದ್ರ ಕಲಬೆರಕೆ? ಆತ್ಮ ಅನಾತ್ಮ. ಒರಿಜಿನಲ್ ನಾನು, ಡೂಪ್ಲಿಕೇಟ್ ನಾನು, ಆತ್ಮ ಅನಾತ್ಮ, ಇರೋದು ಇಲ್ಲದೆ ಇರೋದು, ಕಲಬೆರಕೆ ಮಾಡ್ಕೊಂಡಿದ್ದೀನಿ. ಸೊ ಹಾವು ಹಗ್ಗ ಕಲಬೆರಕೆ, ಅಥವಾ ಒಡವೆ ಚಿನ್ನ ಕಲಬೆರಕೆ ಮಾಡ್ಕೊಂಡಿದ್ದೀನಿ. ಸೊ ಯಾವಾಗ ಅಧ್ಯಾಸ ಆಯಿತೋ, ಯಾವಾಗಾಯ್ತು ಈ ಅಧ್ಯಾಸ? ಇದು ಅನುಭವದಿಂದ ನೋಡ್ಕೋಬೇಕು. ಅವ್ರು ಶಾಸ್ತ್ರ ಹೇಳ್ತಾರೆ ಅಂದರೆ ನಾವು ಹಂಗೆ ಅನ್ನೋದಲ್ಲ, ಅನುಭವದಿಂದ ನೋಡ್ಕೋಬೇಕು. ಇದಕ್ಕೆ ಒಂದು ಸಾರಿ ಭಗವತ್ಪಾದರು ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟಿದ್ದರು. ಒಬ್ಬರು ಪ್ರವಚನ ಮಾಡಬೇಕು ಸ್ವಾಮಿ, ನೀವು ಬಂದು ಪ್ರವಚನ ಮಾಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಪಾಪ ಅವ್ರಿಗೇನೋ ಪಾಪ ಆಸಕ್ತಿಯಿಂದ ಕೇಳ್ತಾರಲ್ಲ ಅಂತ ಹೇಳಿ ಬಂದು ಪ್ರವಚನ ಮಾಡ್ತಾ ಇದ್ದರಂತೆ. ಅವ್ರು ಕೇಳ್ತಾ ಇದ್ದವರು ಯಾರೋ ಒಬ್ಬರು ಇಬ್ಬರು ಏನೋ ಎಷ್ಟಾಗಲಿ ತುಂಬ ಇಂಟ್ರೆಸ್ಟಿಂದ ಅವ್ರು ಏನು ಹೇಳಿದ್ರು ಎಲ್ಲನೂ ಹ್ಞೂ ಅಂತ ಇದ್ದರಂತೆ. ಒಂದು ಸಾರಿ ನಿಜವಾಗ್ಲೂ ಇವರು ಕೇಳ್ತಾ ಇದ್ದಾರಾ ಅಥವಾ ಸುಮ್ಮನೆ ಹೂ ಅಂತಾರ ಅಂತ ಹೇಳಿ ಒಂದು ಸಾರಿ ತುಮಕೂರನ್ನು 50 ಜನ, 50 ಸಾವಿರಾರು ಜನ ಎತ್ಕೊಂಡು ಬಂದು ಬೆಂಗಳೂರಿನಲ್ಲಿ ಇಟ್ಟರು ಅಂದ್ರಂತೆ. ಇವರು ನಾನು ಹೇಳಲ್ಲ ಅಂತಂದ್ರಂತೆ. ಹಾಗೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಈಗ ನಾವು
ಕರೆಕ್ಟು. ಅಧ್ಯಾಸ ಅನಾತ್ಮ ಆತ್ಮಗಳ ಕಲಬೆರಕೆ ಆಗಿದೆ. ಹೇಗೆ ಅದನ್ನು ನಾವು ಹೇಳಬೇಕೋ ಬೇಡೋ, ಅನುಭವದಲ್ಲಿ ನೋಡ್ಕೋಬೇಕೋ ಬೇಡೋ, ಹೇಗೆ ಈ ಬಗ್ಗೆ ಹೇಳಿ. ಸರ್ ಹುಟ್ಟಿದ ಮಗುಗೆ ಸ್ವಲ್ಪ 3 ತಿಂಗಳು 5 ತಿಂಗಳು ಆಗೋಷ್ಟೊತ್ತಿಗೆ ಆ ಮಗು ಕೈಯಿಂದ ಏನಾದ್ರು ಕಿತ್ಕೊಂಡ್ರೆ ಸಾಕು ನಂದು ಅಂತ ಹತ್ರ ಹೇಳ್ಕೊಳುತ್ತೆ ಸರ್. ಅದಕ್ಕೆ ಯಾರು ಹೇಳ್ಕೊಟ್ರು ಸರ್? ಆಗ್ಲೇನೆ ಅದಕ್ಕೆ ಬಂದ್ಬಿಡುತ್ತೆ, ಅದು ನಾನು ನನ್ನದು ಅನ್ನೋದು ಬಂದ್ಬಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಗಾಢನಿದ್ರೆ ಬರೀ ಆತ್ಮತನ ಇದ್ದಿದ್ದ ಕರೆಕ್ಟ್. ಈಗ ಅಲ್ಲಿ ಕಲಬೆರಕೆ ಇಲ್ಲ. ಈಗ ಇಮ್ಮಿಡಿಯೇಟ್ ಆಗಿ ಎದ್ದೆ, ಇದನ್ನು ಮೆಲ್ಕಾಕಬೇಕು ಪ್ರತಿದಿನ. ಎದ್ದಾಗ ಎದ್ದಿದ ತಕ್ಷಣ ಈ ಶರೀರವನ್ನು ನಾನು ನೋಡ್ರಿ, ನಾನಂದರೆ ಯಾರು? ಇವಾಗ ನಾವು ಶಾಸ್ತ್ರ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನಂತ ನಿಜವಾಗ್ಲೂ ಹೇಳಬೇಕು ಅಂದರೆ ಆತ್ಮನಿಗೆ ಗಾಢನಿದ್ರೆ ನಾನೊಬ್ಬ ಇದ್ದೆ. ಎದ್ದಿದ ತಕ್ಷಣ ಇದನ್ನು ನಾನು ಅಂತ ಅನ್ನಕ್ಕೆ ಶುರು ಮಾಡಿದೆ. ಇದಕ್ಕಿಂತ ಪ್ರೂಫ್ ಇನ್ನೇನು ಬೇಕು? ಇಲ್ಲೇನಾಯಿತು? ಒರಿಜಿನಲ್ ನಾನು, ಡೂಪ್ಲಿಕೇಟ್ ನಾನು ಕಲಬೆರಕೆ ಆಗಿದ್ದು. ಇದಕ್ಕಿಂತ ಇಂಪಾರ್ಟೆಂಟ್ ಅನುಭವ ಮತ್ತೇನಾದರೂ ಬೇಕಾ? ಆಯಿತು, ಇದನ್ನು ಅಧ್ಯಾಸ ಅಂತ ಕರೆದು. ಯಾವ ಅಧ್ಯಾಸ ಆಯಿತು, ವ್ಯವಹಾರ ಶುರುವಾಯಿತು. ಈಗ ಈ ಶರೀರವನ್ನು ನಾನು ಅಂದ್ಕೊಂಡು, ಇವನೇ ಕರ್ತೃತ್ವ ಅಂದ್ಕೊಂಡು, ನಾನು ಅಂತಂದರೆ ಇದೇ ಅಂತ ಅಂದ್ಕೊಂಡು, ಇವಾಗ ನಮಗೆ ಗೊತ್ತಾಗಿದೆ ಥಿಯರಿಟಿಕಲ್ಲಾಗಿ, ಪ್ರಾಕ್ಟಿಕಲಾಗಿ ನಿಲ್ಲದೇ ಇರ್ಬೋದು. ಹಾಗೆ ಇದನ್ನು ಅಧ್ಯಾಸ, ಆತ್ಮ ಅನಾತ್ಮಗಳ ಕಲಬೆರಕೆ. ಅದಕ್ಕೇನಂತಾರೆ ಶಾಸ್ತ್ರದಲ್ಲಿ? ಅಹಂ ಪ್ರತ್ಯಯ ಗೋಚರಹೋ ಅಸ್ಮತ್ ಪ್ರತ್ಯಯ ಗೋಚರಹೋ ಅಂತ ಹೇಳ್ತಾರೆ. ಅಹಂ ಪ್ರತ್ಯಯ, ಅಸ್ಮತ್ ಪ್ರತ್ಯಯ ಇವೆಲ್ಲ ಕಲಬೆರಕೆ ಆಗಿದೆ. ಈಗ ಯಾವಾಗ ಕಲಬೆರಕೆ ಆಯಿತೋ ಇಲ್ಲಿ ಹೇಗೆ ಈ ಕಲಬೆರಕೆ ಆಗಿರೋದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು, ದೃಷ್ಟಾಂತ ಅರ್ಥ ಆಗೋದಕ್ಕೆ. ಯಾವ್ದು ಕೊಡ್ತೀರಾ? ಅಕ್ಕಿಯಲ್ಲಿ ಕಲ್ಲು ಬೆರ್ತಿರುತ್ತಲ್ಲ, ಅಲ್ಲ, ಅದಕ್ಕಿಂತ ಹಾವು ಹಗ್ಗ ತಗೊಳ್ಳಿ. ಹಾವು ಹಗ್ಗ ಅಲ್ವಾ? ಇಲ್ಲಿ ಕಲಬೆರಕೆ ಆಗಿದೆ. ನಾನಿವಾಗ ಹಾವು ಅಂತ ಹೆದರ್ಕೊತಾ ಇದ್ದೀನಿ. 2 ಇದೆಯಲ್ಲಿ ಇಲ್ಲ, ಹಗ್ಗ ಒಂದೇ ಇರೋದು. ಇಲ್ಲಿ ಅದರ ಗುಣಗಳನ್ನ ಇದರ ಮೇಲೆ, ಇದರ ಗುಣಗಳನ್ನ ಅದರ ಮೇಲೆ ಹಾಕಿರೋದ್ರಿಂದ ಇದನ್ನು ಅಧ್ಯಾಸ ಅಂತ ಕರೀತಾರೆ, ಕಲಬೆರಕೆ ಆಗಿದೆ. ಸೊ ಅಲ್ಲಿ ನೋಡ್ರಿ, ಇಲ್ಲಿ ಸುರೇಶ ಇಲ್ಲಿ ಸ್ವಲ್ಪ ಗಮನಿಸ್ಬೇಕು ನೀವು. ಸುರೇಶ ಇಲ್ಲಿ ನೆನ್ನೆ ಹೇಳಿದ್ವಲ್ಲ, ಪೂರ್ಣಮದಂ ಪೂರ್ಣಮಿದಂ, ಇಲ್ಲಿ ಇಂಪಾರ್ಟೆಂಟ್. ಹಾವು ಇದೆ ಅಂತೇನೆ, ಅಲ್ಲಿ ಇದೆ ಅನ್ನೋದನ್ನು ಇಟ್ಕೋಬೇಕು, ಹಾವು ಬಿಟ್ಬಿಡ್ಬೇಕು. ಹಾವು ಅಂತನ್ನೋದು ಆಚಾರಂಭಣಂ ವಿಕಾರೋ ನಾಮಧೇಯಂ, ಇದೆ ಅಂತನ್ನೋದೇ ಸತ್ಯವಾಗಿರೋದು. ಬಟ್ ಅಲ್ಲಿ ಹಾವಿಲ್ಲ, ಬಟ್ ಅಲ್ಲಿ ಇದೆ ಅಂತ ನಾನು ಹೇಳಬೇಕಾದ್ರೆ ಅದು ಯಾವುದರಿಂದಲೂ ಸಾಲ ತಗೊಂಡ್ಬಂದಿದೆ, ಹಗ್ಗದಿಂದ. ಹಗ್ಗ ಇಲ್ಲದೆ ನೀನು ಹಾವು ಅಂತ ಭ್ರಮೆ ಮಾಡ್ಕೊಳ್ಳೋಕೆ ಬರೋಲ್ಲ. ನಿಜವಾದ ನಾನಿಲ್ಲದೆ ಡೂಪ್ಲಿಕೇಟ್ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಬರೋಲ್ಲ. ಆದ್ದರಿಂದ ಪೂರ್ಣಮದಂ, ಹಗ್ಗ ಪೂರ್ಣ, ಪೂರ್ಣಮಿದಂ, ಇಲ್ಲೂ ಹಗ್ಗವನ್ನೇ ಹೇಳಬೇಕು. ಅಲ್ಲಿ ಹಾವಿಲ್ಲ, ಹಾವನ್ನ ಹೇಳಬಾರ್ದು ಪೂರ್ಣ ಅಂತ. ಪೂರ್ಣ ಅಂತ ಹಾವು ಹೇಳಿದ್ರೆ ಕಿತ್ಕೊಂಡೋಯ್ತು. ಬಟ್ ಇಲ್ಲಿ 2 ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಹೇಳ್ರಿ, ನಾನು ದೃಷ್ಟಾಂತ ತಗೊಂಡಾಗ ಇಲ್ಲಿ 2 ಇಲ್ಲ. ಯಾಕೆ ಅಂತಂದರೆ ಗಾಢನಿದ್ರೆಯಲ್ಲಿ ಆತ್ಮನ ಅನುಭವ ಇದೆ, ಎಚ್ಚರದಲ್ಲಿ ಶರೀರ ಗುಂಡ್ಕಲ್ಲಿದ್ದಂಗಿದೆ, ಇದು ಕೂಡ ಅನುಭವವೇ. ಆದ್ದರಿಂದ ಇಲ್ಲಿ 2 ಅದು ನೇರವಾದ ಅನುಭವದಿಂದ ಗೊತ್ತಾಗುತ್ತೆ, ಇದು ಕೂಡ ಅನುಭವದಿಂದಲೇ ಗೊತ್ತಾಗುತ್ತೆ. ಇದಕ್ಕೂ ಇಂದ್ರಿಯಗಳು ಯಾವುದು ಬೇಡ ಅಂತ ಡಿಸ್ಕಸ್ ಆಗಿದೆ. ಬಟ್ ನಾನು ಇದ್ದೀನಿ, ಈ ಶರೀರ ಇದೆ ಅನ್ನೋದೇನಾದರೂ ನಾನು ಕಣ್ಣಿಂದ ನೋಡ್ಬೋದು, ನನ್ನ ಶರೀರವನ್ನು ವಿಷಯ ಮಾಡ್ಕೊಂಡು ನೋಡ್ಬೋದು, ನನ್ನ ಪ್ರಾಣಗಳನ್ನ ವಿಷಯ ಮಾಡ್ಕೊಂಡಿದ್ದೀನಿ, ನನಗಿರೋ ಸುಖ ದುಃಖಗಳನ್ನ ನಾನು ಆಬ್ಜೆಕ್ಟಿಫೈ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ನೋಡ್ರಿ, ನನಗೆ ಸುಖ ಇದೆ, ದುಃಖ ಇದೆ, ಯಾರು ಗೊತ್ತಾಯಿತು? ನನಗೆ ಗೊತ್ತಾಯಿತು. ನನಗೆ ಅಂದರೆ ಜೀವಪ್ಪನಿಗೆ ಸಾಕು. ಯಾವಾಗ ನಿನಗೆ ಗೊತ್ತಾಯಿತೋ ಅದು ಆಬ್ಜೆಕ್ಟ್ ಆದಮೇಲೆ ಅದಕ್ಕೆ ಅಸ್ತಿತ್ವ ಇದೆಯಾ ತಡ್ಕೋ ಅಂತ ಇರಲಿ. ಅಲ್ಲಿಗೆ ಅದಾಯಿತು.
ಆದ್ದರಿಂದ ಇಲ್ಲಿ ಹಾವು ಹಗ್ಗಕ್ಕಿಂತ ಚಿನ್ನಕೊಂಡಾಗ ಇಲ್ಲಿ ಒಡವೆಗಳು ಅಂತ ಅನ್ನೋದು ನಾಮರೂಪಗಳು ಅವನು ತಗೋಬಾರ್ದು ನಾವಿಲ್ಲಿ. ಪೂರ್ಣ ಮದಂ ಅಂದಾಗ ಚಿನ್ನ, ಮತ್ತು ಈ ಒಡವೆಗಳಲ್ಲಿ ಚಿನ್ನ ಇದ್ದೇ ಇದೆ. ನಾನು ಒಡವೆ ಕೊಟ್ಟರು ಅವನು ಚಿನ್ನದ ಬೆಲೆ ಕೊಟ್ಟೇ ಕೊಡ್ತಾನೆ. ಅದನ್ನು ಪೂರ್ಣ ಅಂತ ಕರೆದಿದ್ದು, ಒಡವೆನಲ್ಲ. ಇಷ್ಟು ನಾವು ತಿಳ್ಕೊಂಡ್ರೆ ಎಲ್ಲ ಕಡೆನೂ ಇದೇ ಆಗೋದು. ಇಷ್ಟು ತಿಳ್ಕೊಂಡ್ರೆ ಈಗೇನಾಯಿತು, ಅಧ್ಯಾಸ ಕಲಬೆರಕೆ ಆಯಿತು. ನೆಕ್ಸ್ಟ್ ಅದರಿಂದ ರಾಂಗ್ ನಾಲೆಡ್ಜ್ ಶುರುವಾಯಿತು, ಅವಿದ್ಯೆ. ಅಧ್ಯಾಸವನ್ನೇ ಅವಿದ್ಯೆ ಅಂತ ಕೂಡ ಕರೀತಾರೆ. ಬಟ್ ಆ ಸೂಕ್ಷ್ಮವಾಗಿರೋ ವ್ಯತ್ಯಾಸ ನಾವು ತಿಳ್ಕೋಬೇಕು. ಇಲ್ಲಿ ಅಧ್ಯಾಸದಲ್ಲಿ ಕಲಬೆರಕೆ, ಅದರಿಂದ ನನಗೆ ರಾಂಗ್ ನಾಲೆಡ್ಜ್ ಬಂದಿದೆ. ಹೇಗೆ ಹಗ್ಗವನ್ನು ಹಾವು ಅಂದ್ಕೊಂಡೋ, ಇಲ್ಲಿ ಆತ್ಮನನ್ನು, ಈ ಶರೀರವನ್ನು ನಾನು ಅಂತ ಅಂದ್ಕೊಂಡಿದ್ದೀನಿ. ಇದು ರಾಂಗ್ ನಾಲೆಡ್ಜ್. ಸೊ ಯಾವಾಗ ರಾಂಗ್ ನಾಲೆಡ್ಜ್ ಬಂತೋ ನೆಕ್ಸ್ಟ್ ಸ್ಟೆಪ್ ಏನು ನೀವು ಹೇಳಬೇಕಿಲ್ಲ. ಕಾಮ ಅಲ್ವಾ ಸರ್? ಕಾಮ ಅಷ್ಟೇ. ಇಲ್ಲಿ ಕಾಮ ಅಂತ ಒಂದೇ ತಗೋಬೇಕಾಗಿಲ್ಲ, ಎರಡು ಅರ್ಥ ಬರುತ್ತೆ. ಯಾವ್ದು ತಗೊಂತೀರ? ಕರ್ಮ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಯಾವಾಗ ಈಗ ಹಾವು ಏನು ಮಾಡ್ತೀರಿ, ನೆಕ್ಸ್ಟ್ ಇಮಿಡಿಯೇಟಾಗಿ ಏನು ಮಾಡ್ತೀರಿ ನೀವು ಅಲ್ಲಿ ಹಾವು ಅಂದಿದ ತಕ್ಷಣ? ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ನಿವೃತ್ತಿಗೆ ಓಡೋಗ್ಬೇಕು. ಬೆಳ್ಳಿಂದಿದ್ದ ತಕ್ಷಣ ಸುಖ ಪ್ರಾಪ್ತಿಗೆ ಎತ್ಕೊಳಕ್ಕೆ ಹೋಗ್ಬೇಕು. ಅದು ಫಸ್ಟ್ ಎತ್ಕೊತಾನೆ. ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಪ್ರಪಂಚದಲ್ಲಿ ಹುಟ್ಟಿದಾಗಲಿಂದ ಕೊನೆವರೆಗೂ ಇದು ನಡೀತಾ ಇರುತ್ತೆ. ಇದು ಯಾಕಾಗಿದೆ? ಅಧ್ಯಾಸದಿಂದ. ಅಧ್ಯಾಸ ಆಗಿದ ತಕ್ಷಣ ಸುಖ ಬೇಕು. ಯಾಕೆ ನಾನು ಸುಖವನ್ನು ಹುಡುಕದೆ ಪ್ರತಿಯೊಬ್ಬರು. ಅದಕ್ಕೋಸ್ಕರ ಯಾವಾಗ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಬಂತೋ ನೆಕ್ಸ್ಟ್ ಏನು? ಇದಾಗಿದ ತಕ್ಷಣ ಏನು ನೆಕ್ಸ್ಟ್ ಏನು ಅದ್ರ ಮುಂದಿಂದು? ಜನ್ಮ, ಮತ್ತೆ ಜನ್ಮ, ಸಾವು, ಜನ್ಮ. ಕರ್ಮ ಅಲ್ವಾ? ಈಗ ನಿಮಗೆ ಹಾವೊಂದಿದ ತಕ್ಷಣ ಓಡೋಗ್ಬೇಕು, ಕೋಲ್ ತೊಗೊಂಡು ಸಾಯಿಸ್ಬೇಕು. ಏನು ಮಾಡ್ಬೇಕಲ್ಲಿ? ಕರ್ಮ ಬೇಕು. ಬೆಳ್ಳಿಯಿಂದಿದ್ದ ತಕ್ಷಣ ಎತ್ಕೊಳಕ್ಕೆ ಹೋಗಬೇಕು, ಕರ್ಮ. ಅಲ್ಲಿಗೆ ಅಧ್ಯಾಸ, ಅವಿದ್ಯೆ, ಕಾಮ ಅದಾದ್ಮೇಲೆ ಕಾಮ ಅಂದರೆ ಎರಡು. ಕಾಮ ಅಂತಂದರೆ ಇಲ್ಲಿ ಒಂದೇ ತಗೋಬೇಕಾಗಿಲ್ಲ, ಎರಡು ತಗೋಬೇಕು. ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಎರಡು ಕಾಮ. ಕಾಮ ಆಗಿದ ತಕ್ಷಣ ಅಲ್ಲಿ ಕರ್ಮ. ಕರ್ಮ ಮಾಡಿದ ತಕ್ಷಣ ಪುಣ್ಯ ಪಾಪ ಎರಡು ಸೇರಿರುತ್ತೆ. ಮತ್ತು ಜನ್ಮ ಆದಮೇಲೆ 6 ಬದಲಾವಣೆಗಳು. ಮೃತ್ಯು ಆದಮೇಲೆ ತಿರ್ಗಾ ಜನ್ಮ. ಸೈಕಲ್ ಸುತ್ತುತ್ತಾ ಇದೆ, ಮುಗಿದೋಯ್ತು. ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಇದು ಈ ಸೈಕಲ್ ಯಾವಾಗ ಬ್ರೇಕ್ ಆಗುತ್ತೆ, ಯಾವಾಗ ಇದನ್ನು ಕಡಿಬೋದು ನಾವು? ಈ ಸೈಕಲ್ ಯಾವಾಗ? ಆದಾಗೆ ಅಷ್ಟೇ ಸರ್. ಹಾವು ಕಂಡ ಮೇಲೆ ಭಯ ಹಗ್ಗ ಕಂಡ ಮೇಲೆ ಭಯ ಹೋಗೋದು, ಹಂಗೆ. ಸೊ ಇಷ್ಟು ನಾವು ತಿಳ್ಕೊಂಡ್ರೆ ಇದರಲ್ಲೆಲ್ಲ ಬಂದ್ಬಿಡ್ತು. ಇಂಪಾರ್ಟೆಂಟಾಗಿ ಇಷ್ಟು ನಾವು ತಿಳ್ಕೊಬೇಕು. ಅದನ್ನೇ ಅಧ್ಯಾಸ, ಕಲಬೆರಕೆ ಎಲ್ಲ ಸ್ವಾಮಿಗಳು ಹೇಳಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ನಿಜವಾದ ತಾನು ಎಲ್ಲ ಹೇಳಿದಾರಲ್ಲಿ. ಇಂಟಲೆಕ್ಚುಯಲ್ಲಿಂದ ತಿಳ್ಕೊಳ್ಳೋದು ನಮ್ಮ ಸ್ವರೂಪದ್ದು, ಇದು ಡೂಪ್ಲಿಕೇಟ್ದು. ಸಾಕ್ಷಿ ಅನುಭವದಿಂದ ಇಂಟ್ಯೂಷನ್ ತಿಳ್ಕೊತೀವಿ. ಅರವತ್ತ 43ನೇ ಪೇಜ್ನಲ್ಲಿ ಮೊದಲನೇ ಲೈನು ಓದಿಯಮ್ಮ, ಸಂಸ್ಕೃತನಲ್ಲೇ ಇದೆ. ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ ಸಾಕ್ಷಿ. ಕನ್ನಡದಲ್ಲಿ ಅವರೇ ಬರೆದಿದ್ದಾರೆ, ಅದನ್ನು ಓದ್ಬಿಟ್ಟು. ನಾನೆಂಬ ಅನಿಸುವಿಕೆಗೆ ವಿಷಯವಾಗಿ ಎಂದರೆ ಕರ್ತೃ, ಭೋಕ್ತೃ, ಜ್ಞಾತೃ ಮುಂತಾದವುಗಳು, ಮಾಡುವವನು, ಅನುಭವಿಸುವವನು, ಅರಿಯುವವನು ಎಂಬ ಈಗಿನ ಸ್ವರೂಪಕ್ಕಿಂತ ಬೇರೆಯಾಗಿ ಇದಕ್ಕೆ ಸಾಕ್ಷಿಯಾಗಿರುವ ತತ್ವವು ಎಂದು ಇದರ ಅರ್ಥ. ಯಾವಾಗ ಅಹಂ ಪ್ರತ್ಯಯ ವಿಷಯ, ಅಹಂ ಪ್ರತ್ಯಯ
ಈ ಡೂಪ್ಲಿಕೇಟ್ ಐನ ಅಹಂ ಪ್ರತ್ಯಯ ಅಂತೀವಿ. ಒರಿಜಿನಲ್ ಐನ ಅಹಂ ಬ್ರಹ್ಮಾಸ್ಮಿ ಅಂತೀವಿ. ಇಷ್ಟೇ ವ್ಯತ್ಯಾಸ. ಇಲ್ಲಿ ಅಹಂ, ಇಲ್ಲಿ ಡೂಪ್ಲಿಕೇಟ್ ಐನ ಅಹಂ ಅಂದಿದ ತಕ್ಷಣ ನೆಕ್ಸ್ಟ್ ಮಮಃ, ಅಹಂ ಮಮಃ, ನಾನು ನನ್ನದು ಅಂತ ಹೀಗೆ ಮಾಡ್ಕೊಂಡ್ಬಿಡ್ತೀವಿ. ಆದ್ದರಿಂದ ಅಹಂ ಪ್ರತ್ಯಯ ವಿಷಯ. ಸೊ ಇಲ್ಲಿ ಯಾವಾಗ ಅದು ಅಹಂ ಪ್ರತ್ಯಯ ಕಲಿಬೇಕೆ ಆಯಿತು, ಆಗಿದ ತಕ್ಷಣ ಕರ್ತೃ ವ್ಯತಿರೇಕೇಣ, ಈ ಕರ್ತೃ ಇವುಗಳಿಗಿಂತ ಆಚೆ ಇರೋನೇ ತತ್ಸಾಕ್ಷಿ. ಯಾವಾಗ ನಾನು ಕಲಬೆರಕೆ ಆಯಿತೋ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವಗಳು ನಾವು ಮಾಡ್ಕೊಂಡ್ಬಿಡ್ತೀವಿ. ಮಾಡುವವನು, ಅನುಭವಿಸುವವನು, ಅರಿಯುವವನು ಅಂತ ಹೀಗೆ. ಸೊ ಅಲ್ಲಿ ಗಾಢ ಎಚ್ಚರ, ಕನಸಿನಲ್ಲಿ ದೃಶ್ಯ ಪ್ರಪಂಚ ಇವೆಲ್ಲ ಗಾಢ ನಿದ್ರೆಯಲ್ಲಿ ಅಡಗಿರೋದು ಇವೆಲ್ಲ ಇದೆ. ಅದಕ್ಕೋಸ್ಕರನೇ ಬೃಹದಾರಣ್ಯಕದಲ್ಲಿ ಯಾ ಆತ್ಮ ಸರ್ವಾಂತರಃ ಅದು ಕೂಡ ಹೇಳಿದ್ದಾರೆ. ಎಲ್ಲರಲ್ಲೂ ನಾನೇ ಇರೋದು ಅಂತ. ಈ ಅಹಂಕಾರ ತೋರುವಿಕೆ ಅಡುವಿಕೆಯನ್ನು ಬೆಳಗುವ ತಾನು ಎಂಬ ಸ್ವಭಾವದ ಇವೆಲ್ಲ ನಮ್ಗೆ ಅರ್ಥ ಆಯಿತು. ವಿವೇಕದಿಂದ ಕಂಡುಕೊಳ್ಬೇಕು ಅನ್ನೋದು ಹೇಳಿ. ಸೊ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇನ್ನು ಮಿಕ್ಕಿರೋದೊಂದು 4-5 ಇದೆ, ನಾಳೆ ನೋಡೋಣ. ಅವೆಲ್ಲ ಮಿಕ್ಕಿರೋದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡಬೇಕಾದ್ರೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.